ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಸಮಯದ ಅನುಸಾರದಲ್ಲಿ ಏನ್ ಮಾಡಬೇಕು, ಜಮಾದ ಖಾತೆಯನ್ನ ಹೆಚ್ಚಿಗೆ ಮಾಡಿ, ಅದಕ್ಕಾಗಿ ಪ್ರತಿಯೊಂದು ಕರ್ಮ ಮಾಡುವಂಥ ಸಮಯದಲ್ಲಿ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಹೇಳುವಂಥದ್ದು ಇರಲಿ. ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇರಲಿ. ಇದು ಬಾಬಾ ವರ್ತಮಾನ ಸಮಯದಲ್ಲಿ ಮಕ್ಕಳಿಂದ ಮಾಡುವಂತ ಏನು ನಿರೀಕ್ಷೆ. ಇಂಥ ಮಕ್ಕಳು ಬಾಬನಿಗೆ ಬೇಕು. ಇದು ಫಲಿತಾಂಶ. ಈಗ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಹೇಗಿದ್ದಾರೆ ಅಂತ. ಏನ್ ಹೇಳ್ತಿದ್ದಾರೆ ಬಾಬಾ ಇವಾಗ? ಮಕ್ಕಳು ಹೇಗಿದ್ದಾರೆ, ಬಾಬನಿಗೆ ಹೇಗೆ ಬೇಕು ಅಂತ ಹೇಳಿದರು, ಈಗ ಹೇಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಾಪ್ ದಾದಾ ಸಬ್ಕೆ ಪೋತಾ ಮೇಲ್ ದೇಖ ರಹೇ ಥೇ ತೋ ಕ್ಯಾ ದೇಖಾ. ಎಲ್ಲರ ದಿನಚರ್ಯೆಯನ್ನ ಬಾಬಾ ನೋಡ್ತಾ ಇದ್ರಂತೆ. ಫಲಿತಾಂಶ ಏನಿತ್ತು? ಚಾರೋ ಓರ್ ಕೆ ಬಚ್ಚೋ ಮೇ ನಂಬರ್ ವಾರ್ ದೇಖಾ. ನಾಲ್ಕು ದಿಕ್ಕಿನ ಕಡೆಗೆ ಏನು ಆತ್ಮಗಳಿದ್ರು, ಅವರ ಫಲಿತಾಂಶ ಎಲ್ಲರದು ಒಂದೇ ರೀತಿ ಇರ್ಲಿಲ್ವಂತೆ. ಎಲ್ಲರಿಗೂ ಒಂದೇ ರೀತಿ ಮಾರ್ಕ್ಸ್ ಇಲ್ಲ. ಕಾರಣ ಏನು? ನಂಬರ್ ವಾರ. ಅದಕ್ಕೆ ಕಾರಣ ಏನು ಅಂತ. ನಂಬರ್ ವಾರ್ ಸರಿ, ಕಾರಣ ಏನು? ಎಲ್ಲರ ಪುರುಷಾರ್ಥ ಹೆಚ್ಚು ಕಡಿಮೆ. ಬೇರೆ ಬೇರೆ ಸ್ಕೂಲ್ ಬೇರೆ ಬೇರೆನಾ? ಸ್ಕೂಲ್ ಒಂದೇ. ಟೀಚರ್ ಒಬ್ಬರೇ. ಪೋರ್ಷನ್ ಒಂದೇ ಅಲ್ವಾ? ಟೀಚರ್ ಒಬ್ರೆ, ತಂದೆ ಒಬ್ರೆ, ಗುರು ಒಬ್ರೆ, ಸ್ಕೂಲ್ ಒಂದೇ, ಎಲ್ಲರಿಗೂ ಪಾಠನೂ ಒಂದೇನೆ. ಓಕೆ. ಬಾಬಾ ಕೆಲವರು ಹೆಚ್ಚಿಗೆ, ಕೆಲವರಿಗೆ ಕಡಿಮೆ ಕೊಟ್ಟಿದಾರಾ? ಹಳಬರಿಗೆ ಜಾಸ್ತಿ, ಹೊಸಬ್ರಿಗೆ ಕಡಿಮೆ ಅಂತ ಹಾಗೇನಾದ್ರು ಹೇಳಿದಾರಾ? ಶ್ರೀಮಂತರಿಗೆ ಹೆಚ್ಚಿಗೆ, ಬಡವರಿಗೆ ಕಡಿಮೆ ಅಂತ ಹೇಳಿದಾರಾ? ಇಲ್ಲ. ಹಾಗಿದ್ರೆ ಫಲಿತಾಂಶದಲ್ಲಿ, ಸಂಪಾದನೆಯಲ್ಲಿ, ಉಳಿತಾಯದಲ್ಲಿ, ಜಮದ ಖಾತೆಯಲ್ಲಿ ವ್ಯತ್ಯಾಸ ಯಾಕೆ? ಕಾರಣ ಏನು? ಏನ್ ಕಾರಣ? ಪುರುಷಾರ್ಥ ಮಾಡೋದ್ರಲ್ಲಿ ವ್ಯತ್ಯಾಸ. ಓಕೆ, ನೋಡಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಫಲಿತಾಂಶ ಯಾವುದು ಅಂತ ನೋಡಿದಾಗ ಬಾಬಾರವರು ತನ್ನ ಮಕ್ಕಳಲ್ಲಿ 2 ಪ್ರಕಾರದ ಮಕ್ಕಳನ್ನ ನೋಡ್ತಿದಾರಂತೆ. ಜಮಾ ಕರ್ನೆ ಮೇ 2 ಪ್ರಕಾರ ಕೆ ಬಚ್ಚೆ ದೇಖೆ. ಯಾವ್ದಲ್ಲಿ ಬೆಳೆದು ಜಮಾ ಮಾಡ್ಕೊಳ್ಳೋದು. ಜಮಾ ಮಾಡ್ಕೊಳ್ಳೋದು ಅಂತಂದ್ರೆ ಇನ್ನು ಇದು ಯಾವ ಕೆಟಗರಿಯಲ್ಲಿ ಬರ್ತಾರೆ? ಜಮಾ ಮಾಡ್ಕೊಳ್ಳೋದು ಬುದ್ಧಿವಂತ ಮಕ್ಕಳು. ಆಮೇಲೆ ಮೊದಲನೇ ಕ್ಯಾಟಗರಿ ಅಲ್ಲ, ಸರಿ. ಜಮಾ ಮಾಡ್ಕೊಳ್ಳೋದು ಅಂತಂದ್ರೆ ಇಲ್ಲಿ ಬಾಬಾ ಹೇಳೋದು, ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ, ಸಮಸ್ಯೆ ಬಂದ ಮೇಲೆ ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಬರ್ತಾರೆ ಅಂದ್ಮೇಲೆ, ಅಂದ್ರೆ ಬ್ಯಾಂಕ್ ಇಂದ ನೋಟಿಸ್ ಬಂತು ಏನಂತ, ಕಟ್ಟಬೇಕು ಅಂತ. ಆವಾಗ ಏನ್ ಮಾಡ್ತಾರೆ ಇವರು? ದುಡಿಲಿಕ್ಕೆ ಹೋಗ್ತಾರೆ. ಆವಾಗ ಮೊದಲು ದುಡ್ಡಿನ ಸಂಪಾದನೆ ಇರೋದಿಲ್ಲ ಅವ್ರ ಹತ್ರ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರೋದಿಲ್ಲ. ಅವಾಗ ಅವರು ಜಮಾ ಮಾಡ್ಲಿಕ್ಕೆ ಆಗತ್ತಾ? ಬೇರೆಯವ್ರು ದಾನ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಜಮಾ ಮಾಡ್ಬೇಕು ಅಂತಂದ್ರೆ EMI ನೋಟಿಸ್ ಬರೋ ಮೊದಲು, ಪರಿಸ್ಥಿತಿಗಳು ಬರೋ ಮೊದಲು, ಸಮಸ್ಯೆಗಳು, ವಿಘ್ನಗಳು ಬರುವಂತ ಮೊದ್ಲೇನೆ ಏನ್ ಮಾಡ್ಬೇಕು? ಸಂಪಾದನೆ ಮಾಡಿ ಸಾಧನೆಯನ್ನ ಮಾಡಿ, ಈ ಮೊದಲಿನ ಎಲ್ಲಾ EMIಗಳನ್ನ ಪೇಮೆಂಟ್ ಮಾಡಿ. ಓಕೆನಾ? ಸಾಲ ಬೇಕಾದಷ್ಟಿದೆ, ಅದ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಇಂಟ್ರೆಸ್ಟ್ ಆದ್ರೂ ತುಂಬಿರ್ಬೇಕು ತಾನೆ. ಅಟ್ಲೀಸ್ಟ್ ನೀವು ಇಂಟ್ರೆಸ್ಟ್ ತುಂಬಿದ್ರಿ, ಯಾವಾಗ ಬ್ಯಾಂಕ್ನವ್ರು ನಿಮ್ಗೆ ನೋಟಿಸ್ ಅನ್ನ ಏನ್ ಮಾಡೋದಿಲ್ಲ, ಕೊಡೋದಿಲ್ಲ. ಮೂಲವಾದ ಮೊತ್ತ ಕಡಿಮೆ ಆಗದಿದ್ರು ಇಂಟ್ರೆಸ್ಟ್ ಆದ್ರೂ ಏನಾಗಿರ್ಬೇಕು?
ಕಟ್ಟಿರ್ಬೇಕು. ಪೇಮೆಂಟ್ ಮಾಡಿರ್ಬೇಕು. ಆವಾಗ ಏನಾಗೋದಿಲ್ಲ, ಅವರೇನು ಕೇಳೋದಿಲ್ಲ. ಆವಾಗ ಆ ಹಣವನ್ನ, ಉಳಿದಿರುವಂತ ಹಣವನ್ನ ಏನ್ ಮಾಡ್ಬೇಕು? ಬ್ಯಾಂಕ್ ಜಮಾ. ಈಗ ನಾನು ಇಂಟ್ರೆಸ್ಟ್ ತುಂಬಿದೇನೋ ಇಲ್ವೋ ಗೊತ್ತಾಗೋದು ಹೇಗೆ? ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು. ಅದು ಸ್ಥೂಲ ರೂಪದ. ಹಾ, ಸೂಕ್ಷ್ಮ ರೂಪದಲ್ಲಿ ಗೊತ್ತಾಗೋದು ಹೇಗೆ? ಆಧ್ಯಾತ್ಮಿಕ ರೂಪದಲ್ಲಿ ಚೆಕ್ ಮಾಡೋದು ಹೇಗೆ? ನನ್ಗೇನು ಸಮಸ್ಯೆಗಳು ಬರ್ತಾ ಇಲ್ವಾ ಹಾ, ಮನೇಲಿ ಇರ್ತೀರಾ ಕುಟುಂಬದವ್ರ ಜೊತೆಗೆ, ಅವ್ರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರಬಾರ್ದು, ಜಗಳಗಳು, ಗಲಾಟೆಗಳು, ಸಿಟ್ಟು ಲೌಕಿಕ ಪರಿವಾರದವ್ರ ಜೊತೆಗೂ ಇರಬಾರ್ದು, ಅಲೌಕಿಕ ಪರಿವಾರದವ್ರ ಜೊತೆಗೂ ಇರಬಾರ್ದು, ನಾಯಿ ಬೆಕ್ಕಿನ ಜೊತೆಗೂ ಇರಬಾರ್ದು, ಪ್ರಾಣಿಗಳ ಜೊತೆನೂ ಇರಬಾರ್ದು, ಜೊತೆಗೆ ಯೋಗೇಶ್ವರನ ಜೊತೆನೂ ಇರಬಾರ್ದು. ಹಾ, ಆಮೇಲೆ ನಮ್ಗೂನು ಇರಬಾರ್ದು, ನಮ್ಮ ಮನ್ಸಿಗೆ ನಮ್ಗೂನು ಹಾ, ನಿಮ್ಮ ಸಂಸ್ಕಾರ, ಮನಬುದ್ಧಿ ಸಂಸ್ಕಾರದಿಂದಾನು ಬರಬಾರ್ದು. ಮನಬುದ್ಧಿ ಬರಬಾರ್ದು. ಸಂಸ್ಕಾರನೂ ಕೂಡ ಸಾಧನ ಅಲ್ವಾ? ಹೌದು. ಅಯ್ಯೋ ಅಣ್ಣವ್ರೆ, ರಾತ್ರಿ ಪೂರ್ತಿ ನಿದ್ದೆನೇ ಬರುದಿಲ್ಲ, ಯಾಕಂತ ಗೊತ್ತೇ ಆಗುದಿಲ್ಲ, ಮನಸ್ಸು ನನ್ನ ಮಾತನ್ನೇ ಕೇಳೋದಿಲ್ಲ ಅಂದೇನರ್ಥ? ನನ್ನಲ್ಲಿ ಏನೋ ಸಮಸ್ಯೆ ಇದೆ. ಮನಬುದ್ಧಿಗೆ ಏನು ಕೊಡ್ಬೇಕು ಅದನ್ನ ನೀವು ಪೇಮೆಂಟ್ ಗೊತ್ತಿಲ್ಲ. ಮಾಡಿಲ್ಲ. ಸರಿ, ಶರೀರದಿಂದ ಅಪೋಸಿಷನ್ ಬರಬಾರ್ದು ಅಂತಂದ್ರೆ ಶರೀರಕ್ಕೆ ಏನು ಕಾಯಿಲೆಗಳು ಇರಬಾರ್ದು. ಓಕೆ, ಪಂಚತತ್ವಗಳಿಂದನೂ ಬರಬಾರ್ದು ಅಂತಂದ್ರೆ ವಾಯುಮಂಡಲಕ್ಕೆ ಒಳ್ಳೆ ವೈಬ್ರೇಷನ್ ಕಳ್ಸಿರ್ಬೇಕಾದ್ರೆ, ಅಂದ್ರೆ ನೆಗಡಿ, ಜ್ವರ, ಎಲ್ಲ ಕಡೆ ಮಳೆ ಅಣ್ಣವ್ರೆ, ಆಲಿಕಲ್ ಮಳೆ ಬಿದ್ಬಿಟ್ಟಿದೆ ಬೆಂಗಳೂರಿನಲ್ಲಿ, ಅದಕ್ಕೆ ಏನಾಗ್ಬಿಟ್ಟಿದೆ, ನೆಗಡಿ ಬಂದ್ಬಿಟ್ಟಿದೆ. ಯಾರಿಗ್ ನೆಗಡಿ ಬರೋದಿಲ್ಲ? ಯಾರಿಗ್ ಬರೋದಿಲ್ಲ? ಯಾರು ವೈಬ್ರೇಷನ್ಸ್ ಮೂಲಕ ಸಾಲ ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ನೆಗಡಿ ಬರೋದಿಲ್ಲ. ನೆಗಡಿ ಬಂದಿದೆ ಅಂತಂದ್ರೆ ನೀವೇನ್ ಮಾಡಿದಿರಿ? ವಾಯುಮಂಡಲದ್ದು, ಶರೀರದ್ದು ಎಲ್ಲೋ ಏನಾಗಿದೆ, ಲೆಕ್ಕಾಚಾರ ಇರುವುದಕ್ಕೆ ಅವರು ಕೊಡುವಂತ ನೋಟಿಸ್ ಅದು. ಏನದು ನೋಟಿಸ್? ಹೊಟ್ಟೆ ನೋವು, ತಲೆನೋವು, ಜ್ವರ, ಮಕ್ಕಳು ಮೊಮ್ಮಕ್ಕಳು ಮಾತು ಕೇಳ್ತಾ ಇಲ್ಲ, ಇದೆಲ್ಲ ಏನು? ನೀವು ಅವ್ರ ಜೊತೆಗೆ ಸಾಲಗಾರರು ಆಗಿದ್ದೀರಿ ಅಂತ ಒಂದು ಅರ್ಥ. ಅಂದ್ಮೇಲೆ ಆದ್ಮೇಲೆ ಈಗ ಹೆಚ್ಚಿನ ಸಂಪಾದನೆ ಮಾಡ್ಬೇಕೋ ಬೇಡವೋ? ಇವಾಗೇನು ಖರ್ಚಿಲ್ಲ ರೀ, ಯಾಕೆ ಸಂಪಾದನೆ ಮಾಡ್ಬೇಕು ಅಂತ ಬಿಟ್ಟು ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಬೇಕಾ? ಅಥವಾ ಯಾವ್ದೋ ಒಂದು ಕಾರಣದಿಂದ ಅದನ್ನು ಮುಂದುವರಿಸ್ಬೇಕಾ? ಇನ್ನೊಂದು 6 ತಿಂಗಳು ಹೋಗ್ಲಿ, ಯುದ್ಧ ಎಲ್ಲ ಸರಿ ಆಗ್ಲಿ, ಆಮೇಲೆ ಏನ್ ಮಾಡೋಣ? ಆಮೇಲೆ ಪುರುಷಾರ್ಥ ಮಾಡೋಣ. ಈಗ ಲೌಕಿಕ ಜಾಬ್ ಗೀಬ್ ಎಲ್ಲ ಮಾಡ್ಕೊಳ್ಳೋಣ, ದುಡ್ಡು ಸಂಪಾದನೆ ಮಾಡ್ಕೊಳ್ಳೋಣ, ಆಮೇಲೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡೋಣ. ಹಂಗ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಅಂದ್ರೆ ನಿಮ್ಮ ಸಾಧನೆಯನ್ನ ನೋಡಿಕೊಳ್ಳಿ. ಇನ್ನೂ ನಿಮ್ಗೆ ಪ್ರತಿದಿನದಲ್ಲಿ ದಿನದಿಂದ ದಿನಕ್ಕೆ ಪರ್ವತದ ರೂಪದಲ್ಲಿ ಸಮಸ್ಯೆಗಳು ಹಬ್ಬದ ತಲೆ ಮೇಲೆ ಬೀಳ್ತಾ ಇದೆ ಅಂತಂದ್ರೆ ಏನರ್ಥ? ಹೆಚ್ಚಾಗಿದೆ. ಜಮಾದಲ್ಲಿ ಇಷ್ಟಲ್ಲೇ ಬಂದಿಲ್ಲ. ಜಮಾದಲ್ಲಿ ಇಷ್ಟಲ್ಲೇ ಬಂದಿಲ್ಲ ಅಂದ್ಮೇಲೆ ಇನ್ನು 2 ಕ್ಯಾಟಗರಿಯಲ್ಲಿ ಎಲ್ಲಿ ಬರ್ತೀರಿ ನೀವು? ಬಾಬಾ 2 ವೆರೈಟಿಯಲ್ಲಿ ಯಾವ್ದ್ರಲ್ಲಿ ಹೇಳ್ತಿದ್ದಾರೆ? ಬಾಬಾ ಜಮಾ ಮಾಡುವಂತ ಮಕ್ಕಳಲ್ಲಿ 2 ವೆರೈಟಿ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡೋದು? ನಾವು ಜಮಾದ ಖಾತೆಯಲ್ಲಿ ಬಂದಿದ್ದೇವಾ? ಇಲ್ಲ ಅಲ್ವಾ? ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಜಮಾ ಮಾಡುವವರಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಈಗ ಯಾವುದೋ ಒಂದು ವಿಶೇಷವಾದ ಕಾರ್ಯಕ್ಕೋಸ್ಕರ ನೀವು ಯೋಗ ಮಾಡ್ತೀರಿ, ಅವಾಗ ಅದಕ್ಕೆ ಜಮಾ ಆಗತ್ತಾ? ಇಲ್ಲ ತಾನೆ? ಅಲ್ಲಿಗೆ ಏನಾಗ್ಬಿಡ್ತು? ಖರ್ಚಾಗ್ಬಿಡ್ತು. ಹೇಗೆ ಅಂತಂದ್ರೆ ನಮ್ಮ ವೆಂಕಟೇಶಣ್ಣವ್ರಿಗೆ ಗೊತ್ತು. ವೆಂಕಟೇಶಣ್ಣವ್ರೆ ಹೇಳಿ. ಯಾರತ್ರ ನೀವು ಸಾಲ ತಗೊಂಡಿರ್ತೀರ, ಎಲ್ಲಿ? ಬಿಸ್ನೆಸ್ ಅಲ್ಲಿ, ಹೌದಾ? ಅದಕ್ಕೆ ಡೈಲಿ ನೀವು ಪಿಗ್ಮಿ ಕಟ್ತಾ ಇರ್ತೀರಿ. ಏನ್ ಕಟ್ತಾ ಇರ್ತೀರಿ? ಪಿಗ್ಮಿ. ಸರಿ, ಯಾವ್ದಕ್ಕೋಸ್ಕರ? ಸೇವಿಂಗ್ಸ್. ಸೇವಿಂಗ್ಸ್ ಅಲ್ಲ, ಬಾಡಿಗೆ. ಬಾಡಿಗೆ. ಈಗ ತಿಂಗಳಿಗೆ ಏನಾಗ್ತದೆ, 5ನೇ ತಾರೀಕಿಗೆ ಅವ್ನು ದುಡ್ಡು ಕೊಡ್ಬೇಕು, ಹೌದಾ? ಅವಾಗ 25,000 ಒಂದೇ ಸಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡೋದು? ದಿನಕ್ಕೆ 1,100 ರೂಪಾಯಿ. ಓಕೆ, ಇನ್ನೊಬ್ರು ಯಾರಿಗೂ ಪೇಮೆಂಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀವಿ? ನಾವು ಪಿಗ್ಮಿ ಕಟ್ತಾ ಇರ್ತೀವಿ. ಆ ಪಿಗ್ಮಿ ಎಲ್ಲಿಗೆ ಹೋಗುತ್ತೆ? ಬ್ಯಾಂಕ್ ಅಕೌಂಟ್. ಹಾ, ಅವಾಗ ಅಲ್ಲಿ ದುಡ್ಡು ಇದೆಯಲ್ವಾ? ಇದೆ. ಅದು ಸೇವಿಂಗ್ಸ್ ಹೌದು ಅಲ್ವೋ? ಸೇವಿಂಗ್ಸ್. ಅದಂಗಾಗ್ಬಿಡ್ತದೆ. ಅದು ಒಂದ್ ಕಡೆ ಜಮಾ ಮಾಡಿರ್ತೀವಿ, ಮತ್ತೆ ಅವ್ರಿಗೆ ಕೊಡ್ತೀವಿ. ಜಮಾ ಇದೆ, ಅದು ಅವರಿಗೋಸ್ಕರ ಮಾಡ್ತಿದ್ರಲ್ಲ ನೀವು. ಹೌದೌದು. ಆ ಹಣವನ್ನ ನೀವು ಬೇರೆ ಯಾವುದೇ ಉದ್ದೇಶಕ್ಕೆ ನೀವು ಉಪಯೋಗ ಮಾಡ್ಲಿಕ್ಕೆ
ಸಾಧ್ಯ ಇಲ್ಲ. ಆಗೋದಿಲ್ಲ. ಒಂದು ತಿಂಗಳ ನಂತರ ಏನು ಕೊಡಬೇಕು ಅದು ಆವಾಗ ಆಗೋದಿಲ್ಲ ಅಂತ ಈಗ ನೀವೇನ್ ಮಾಡ್ತಾ ಇದ್ದೀರಿ, ಕೂಡಿಡ್ತೇವೆ. ಕೊಡ್ತಾ. ಸೇವಿಂಗ್ಸ್ ಉಳಿತಾಯ ಅಂತದೇನು ಅಂತಂದ್ರೆ ಆ ಹಣವನ್ನ ನೀವು ಯಾವಾಗ ಬೇಕಾದ್ರೂ ಯಾವುದೇ ಉದ್ದೇಶಕ್ಕೋಸ್ಕರ ಉಪಯೋಗ ಮಾಡಬಹುದು. ಮಾಡಬಹುದು. ವಿಶೇಷವಾಗಿ ಆ ಹಣವನ್ನು ನಾವು ದಾನದ ರೂಪದಲ್ಲಿ ಕೊಡಬಹುದು. ಏನ್ ಮಾಡ್ಬೋದು, ದಾನದ ಫ್ರೀ ಆಗಿ ಯಾವ್ದೋ ಮಕ್ಕಳಿಗಿರ್ಬೋದು, ಓದ್ಲಿಕ್ಕೆ ಇರ್ಬೋದು, ಯಾರ್ದೋ ಮದ್ವೆ ಇದೆ, ಯಾವ್ದೋ ಒಂದಕ್ಕೆ ಅಂದ್ರೆ ಯಾವ್ದೋ ಒಂದು ಪರಿಸ್ಥಿತಿಗೆ. ಈಗ ನೀವು 1,000 ರೂಪಾಯಿ ಇರೋದನ್ನ ಓಕೆ 5ನೇ ತಾರೀಕಿಗೆ ನೀವೇನ್ ಮಾಡ್ಬೇಕು, ಬಾಡಿಗೆ ಬಾಡಿಗೆ ಕಟ್ಟಬೇಕು. ಯಾವ್ದಿಂದ, ಪಿಗಿಮೆ ಹಣದಿಂದ. ಈಗ 20ನೇ ತಾರೀಕಿಗೆ ನೀವು ಯಾರಿಗೋನೋ ಒಬ್ರಿಗೆ 20,000 ರೂಪಾಯಿ ಕೊಟ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಆ ಹಣದಿಂದ ಹೌದು, 5ನೇ ತಾರೀಕಿಗೆ ಏನಾಗ್ತದೆ ನಿಮ್ ಕತೆ ತೊಂದರೆ ಆಗುತ್ತೆ. ಅಲ್ವಾ? ಅವಾಗ ಅದಕ್ಕೆ ಉಳಿತಾಯ ಅಂತ ಹೇಳ್ತಾರ, ಆಹಾ, ಅದಕ್ಕೆ ಜಮಾ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಅದಕ್ಕೆ ಯಾವುದೋ ಒಂದು ಉದ್ದೇಶ. ಯಾವ್ದು ಉದ್ದೇಶ? ಆ ಬಾಬನ ಹರಕೆ ಹೊಕ್ಕೊಂಡು ಇಟ್ಕೊಂಡ್ಬಿಟ್ಟು ಯೋಗ ಮಾಡ್ತೀವಿ ನೋಡಿ, 21 ದಿನ ಮಾಡ್ದೆ, 30 ದಿನ ಮಾಡ್ದೆ, ಈ ಕಾರ್ಯಕ್ಕೋಸ್ಕರ ಮಾಡ್ದೆ, ಮಕ್ಕಳ ಎಕ್ಸಾಮ್ ಆಗ್ಲಿ, ಫಲಿತಾಂಶ ಚೆನ್ನಾಗಿ ಬರ್ಲಿ. ಅವಾಗ ಇದೆಲ್ಲ ಜಮಾದ ಖಾತೆ ಅಂತ ಹೇಳ್ತಾರ? ಅಲ್ಲ. ಅಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಸಂಕಲ್ಪವನ್ನು ಒಂದ್ಸಲ ಏನ್ ಮಾಡ್ಕೊಳ್ಳಿ, ಜಮಾದ ಖಾತೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀವೇನ್ ಮಾಡಬಾರ್ದು, ಸಂಪಾದನೆ ಮಾಡಬಾರ್ದು ಅಲ್ವಾ? ತಿಂಗಳಾದ್ಮೇಲೆ ನಾವೇನ್ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಬಾಡಿಗೆಗಂತೆ, ಊಟ ತಿಂಡಿಗಂತೆ, ಬಟ್ಟೆಗಂತ ಮಾಡ್ತೀವಿ. ಅದಕ್ಕೆ ಜಮಾದ ಖಾತೆ ಅಂತ ಹೇಳ್ತಾರ? ಅಲ್ಲ. ಇಲ್ಲ. ಜಮಾದ ಖಾತೆ ಯಾವಾಗ? ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ. ಅಲ್ಲ, ಎಲ್ಲ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರ್ತದೆ. ಒಂದು ತಿಂಗಳಲ್ಲಿ ನಿಮ್ಗೆ 30,000 ರೂಪಾಯಿ ಖರ್ಚಿದೆ. ಎಷ್ಟಿದೆ? 30,000. ಹಾ, ಜಮಾ ಆಗ್ಬೇಕು ಅಂದ್ರೆ ಎಷ್ಟು ಸಂಪಾದನೆ ಮಾಡ್ಬೇಕು? 25,000 ಮಾಡ್ಬೇಕು. ಕಮ್ಮಿ ಆಗುತ್ತೆ. ಆಗ 5,000 ರೂಪಾಯಿ ಮೈನಸ್ ಅಲ್ಲಿ ಬರ್ತದೆ, ಬರಲ್ವೋ? ಅಟ್ಯಾಚ್ ಆಯ್ತು. ನೀವು ಸಂಪಾದನೆ ಮಾಡಿದಿರೋ ಮಾಡಿಲ್ವೋ? ಮಾಡಿಲ್ಲ. 25,000 ರೂಪಾಯಿ ಸಂಪಾದನೆ ಮಾಡಿಲ್ವಾ ನೀವು? 25 ಮಾಡಿ ಪೂರ್ತಿ ಮಾಡಿಲ್ಲ. ಮಾಡಿಲ್ಲ. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದ್ಯೋ ಆಗಿಲ್ವೋ? ಆಗಿಲ್ಲ. 25,000 ರೂಪಾಯಿ ನೀವು ಸಂಪಾದನೆ ಮಾಡಿದಿರಿ, ಸಂಬಳ ಬಂದಿದೆ ಅಕೌಂಟ್ ಅಲ್ಲಿ, ಆದ್ರೆ ಅದು ಜಮಾ ಆಗಿಲ್ಲ. ಆಗಿಲ್ಲ. ಯಾಕೆ? ಖರ್ಚು ಎಷ್ಟಿದೆ? 30,000. ಉಳಿತಾಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಬೇಕು, ಒಟ್ಟಿ ಮಾಡ್ಬೇಕು. 30,000ಕ್ಕಿಂತ ದಾಟಬೇಕದು. 40,000-50,000 ಆದರೆ ಆವಾಗ 30,000 ರೂಪಾಯಿ ಹೋದ್ಮೇಲೆ ಎಷ್ಟು ಉಳಿಯುತ್ತೆ? 20,000. ಅದೇನಾಗತ್ತೆ? ಸೇವಿಂಗ್ಸ್. ಜಮಾ ಯಾವ್ದಕ್ಕೋಸ್ಕರ? ಯಾವಾಗ ಬೇಕಾದ್ರೂ ಉಪಯೋಗ. ಭವಿಷ್ಯದ ಯಾವುದೋ ಒಂದು ಅನಿರೀಕ್ಷಿತವಾಗಿ ಬರುವಂತ ಖರ್ಚಿಗೋಸ್ಕರ. ಅನಿರೀಕ್ಷಿತವಾಗಿ ಅಲ್ವಾ? ಆರೋಗ್ಯ ಸರಿ ಇಲ್ಲ, ಯಾವುದೋ ಫರ್ನಿಚರ್ ತಗೊಳ್ಬೇಕು, ಹಬ್ಬ ಹರಿದಿನಗಳು ಬಂತು ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ಬೋದು, ಉಪಯೋಗ ಮಾಡ್ಕೊಳ್ಬೋದು. ಈಗ ಬಾಬಾ ಯಾವ ಅಕೌಂಟ್ ಅನ್ನು ನೋಡ್ತಿದಾರಂತೆ? ಜಮಾದ ಖಾತೆ. एक बच्चे तो जमा हुआ खजाना खाया, जमा भी किया और खाके खत्म कर देता है. ಒಂದು ಗ್ರೂಪ್ ನಲ್ಲಿ ಏನಿದ್ದಾರೆ, ಮಕ್ಕಳು ಜಮಾ ಮಾಡ್ಕೊಂಡಿದ್ದಾರೆ, ಅಕೌಂಟ್ ಅಲ್ಲಿ ಜಮಾನು ಕೂಡ ಆಗಿದೆ, ಆದ್ರೆ ಏನ್ ಮಾಡ್ಬಿಡ್ತಾರೆ, ತಿಂದ್ಬಿಟ್ಟು ಖಾಲಿ. ಹಂಗಂದ್ರೆ ಏನು? ಅಂದ್ರೆ ಉಳಿತಾಯ ಮಾಡೋದು ಕಡೆ ಗಮನ ಇರೋದಿಲ್ಲ, ಎಷ್ಟು ಬರುತ್ತೆ ಅಷ್ಟು ತಿಂದಾಕ್ತಾ ಇರ್ತಾರೆ. ಅಲ್ಲ, ಉಳಿತಾಯದ ಕಡೆ ಗಮನ ಇರ್ತದೆ. ಓಕೆ, 50,000 ರೂಪಾಯಿ ಸಂಪಾದನೆ ಮಾಡಿದ್ರಿ, 30,000 ರೂಪಾಯಿ ಖರ್ಚಾಯ್ತು, ಎಷ್ಟು ಉಳಿತು? 20,000. 4 ತಿಂಗಳಾಯ್ತು, ಎಷ್ಟಾಯ್ತು? 80,000. 80,000 ಆಯ್ತು. ಅವಾಗ ಏನಾಗ್ತದೆ, 80,000 ಇದೆಯಲ್ವಾ ಅಂದಾಗ ನಿಮ್ಮ ಸಂಬಂಧಿಕರು ದುಬೈ ಟ್ರಿಪ್ಪಿಗೆ ಹೋಗ್ತಾರೆ. ಎಲ್ಲಿಗೆ? ದುಬೈ. ದುಬೈ ಟ್ರಿಪ್ಪಿಗೆ ಹೋಗಿ ಬರ್ಲಿಕ್ಕೆ ಎಷ್ಟು? 1,00,000. 1,00,000. ಸರಿನಾ? ನಿಮ್ಮ ಹತ್ರ ಎಷ್ಟಿದೆ? 80,000. ಅವಾಗ ನೀವೇನ್ ಯೋಚನೆ ಮಾಡ್ತೀರಿ? ಇನ್ನ 20,000 ಬೇಕು. ದುಬೈಗೆ ಹೋಗ್ಬೋಣ, ಹೆಂಗಂದ್ರೆ ಏನಿದೆ, ದುಡ್ಡು ಇದೆಯಲ್ಲ, 80,000 ಇದೆಯಲ್ಲ, 20,000 ರೂಪಾಯಿ ಎಲ್ಲೋ ಅಡ್ಜಸ್ಟ್ ಮಾಡ್ಬಿಟ್ಟು ಏನ್ ಮಾಡೋಣ, ದುಬೈ ಟ್ರಿಪ್ ಹೋಗ್ಬೋದು. ಸರಿ, ಹೋಗ್ಬಿಟ್ಟು ಬಂದ್ರಿ. ಎಲ್ಲಿಗೆ? ದುಬೈ. ಅವಾಗ ಜಮಾದ ಖಾತೆ ಎಷ್ಟಿದೆ? 20,000. -20. ಅಲ್ಲಿ ಊರೆಲ್ಲ ಸುತ್ತಿದಕ್ಕೆ ಏನಾಯ್ತು ಅಂತಂದ್ರೆ ನಿಮ್ಗೆ ಹೊಟ್ಟೆ ನೋವು ಬಂತು. ಏನ್ ಬಂತು? ಹೊಟ್ಟೆ ನೋವು. ಎಲ್ಲಿ ಹೋಗ್ಬೇಕು? ಹಾಸ್ಪಿಟ್ಲಿಗೆ. ಅವ್ರು ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕು, 50,000 ಅಂತಂದ್ರು. ಅವಾಗ ನಿಮ್ ಕತೆ ಏನು? ಸಾಲ ಎಷ್ಟು? -70. -70. ಅವಾಗ ಜಮಾ ಆಯ್ತೋ ಹೋಯ್ತೋ? ಹಾಗೆ ನನ್ನ ಮಕ್ಕಳು ಮಾಡಿರುವಂತ ಜಮದ ಖಾತೆಯನ್ನ ಯಾವ್ದಕ್ ವೇಸ್ಟ್ ಮಾಡ್ತಿದಾರಂತೆ?
ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗ ಮಾಡ್ತಿದ್ದಾರೆ. ಯಾವ್ದಕ್ಕೋಸ್ಕರ? ಇಂದ್ರಿಯ ಇಂದ್ರಿಯ ಸುಖ. ಆ, ಈಗ ಈ ಸಂಗಮ ಯುಗದಲ್ಲಿ ದುಬೈ ನೋಡುವಂತ ಅನಿವಾರ್ಯತೆ ಇದೆಯಾ? ಇಲ್ಲ. ಇಲ್ಲ ತಾನೆ. ದುಬೈ ಎಲ್ಲ ನೋಡೋದು ಯಾವಾಗ? ಹೆಚ್ಚು ಸತ್ಯುಗ ಜಮ ಇದ್ದಾಗ ಸತ್ಯುಗದಲ್ಲಿ ನೋಡ್ತಿರೋ ತ್ರೇತಾಯುಗದಲ್ಲಿ ನೋಡ್ತಿರೋ? ಗೊತ್ತಿಲ್ಲ. ಅಲ್ಲಿ ದುಬೈನೇ ಇರೋದಿಲ್ಲ, ನೀವೆಲ್ಲಿ ನೋಡೋದು? ಅಲ್ಲಿ ಭಾರತ ದೇಶ ಮಾತ್ರ ಇರ್ತದಲ್ವಾ? ಆ? ಆ, ಇಲ್ಲಿ ಯಾರು ಜಮಾ ಮಾಡಿ ಇಟ್ಕೊಂಡಿರ್ತಾರೋ ಅವ್ರು ಸತ್ಯುಗ ತ್ರೇತಾಯುಗದಲ್ಲಿ ಅವರು ವಿಮಾನ ಇಟ್ಕೊಂಡು ಏನ್ ಮಾಡ್ತಾ ಇರ್ತಾರಂತೆ? ಸುತ್ತಾನೆ ಇಡ್ತಾರೆ ಅಲ್ವಾ? ಇಲ್ಲಿ ಯಾರು ಜಮಾ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಏನ್ ಮಾಡ್ತಾ ಇರ್ಬೇಕು? ಕೆಲಸ ಮಾಡ್ತಾ ಇರ್ಬೇಕು. ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಟ್ಟೆ ವಾಶ್ ಮಾಡ್ಬೇಕು, ಅದನ್ನ ಮಾಡ್ತಾ ಇರ್ಬೇಕಾಗ್ತದೆ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಮಾಡಿ. ಏನು ಜಮಾ ಆಗಿದೆಯೋ ಅದು ಖಾಲಿ ಆಗಿದೆಯಾ ಅಂದ್ರೆ ಯಾರ್ದೋ ಮೇಲೆ ಸಿಟ್ಟು ಮಾಡೋದು, ಜಗಳ ಮಾಡೋದು, ಬಾಬನ ಹೆಸರನ್ನ ಹಾಳು ಮಾಡುವಂಥದ್ದು, ಈಶ್ವರ್ಯ ಕಾರ್ಯದಲ್ಲಿ ವಿಘ್ನವನ್ನ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಜಮಾ ಮಾಡಿದೆಲ್ಲ ಏನಾಗ್ಬಿಡ್ತದೆ ಅಲ್ವಾ? ಕೆಲವರು ವೀಕೆಂಡ್ ಪಾರ್ಟಿ ಅಂತ ಮಾಡ್ತಾರೆ, ಊಟ ತಿಂಡಿ ಮಾಡ್ತಾರೆ. ಕೆಲವರಿಗೆ ಏನಾಗತ್ತೆ, ಬಟ್ಟೆಗಳನ್ನ ತಗೊಳ್ಳುವಂಥದ್ದು ಏನಿರ್ತದೆ? ಹುಚ್ಚು. ಹುಚ್ಚು. ಅಲ್ವಾ? ಅದಕ್ಕೆ ಹಾಗೆಲ್ಲ ಮಾಡಿದಾಗ ಜಮಾ ಮಾಡಿದ್ದೆಲ್ಲ ಏನಾಯ್ತು? ಖಾಲಿ ಆಯ್ತು. ಸರಿ, ನೀವು 25,000 ರೂಪಾಯಿ ಬಟ್ಟೆ ತಗೊಂಡಿದ್ದೀರಿ. ಏನ್ ತಗೊಂಡಿದ್ದೀರಿ? 25,000. ಯಾಕೆ ತಗೊಂಡ್ರಿ? ಧರಿಸ್ಲಿಕ್ಕೆ. ದುಡ್ಡು ಜಾಸ್ತಿ ಇದೆಯಾ ಅಂತ. ಯಾಕೆ ಹೇಳಿ? ದುಡ್ಡು ಜಾಸ್ತಿ ಇದೆ, ಸರಿ, ಓಕೆ. ತಗೊಂಡಾದ ಒಂದು ವಾರದಲ್ಲಿ ಏನೋ ಒಂದು ಖರ್ಚು ಬಂತು. ಈಗ ನಿಮ್ಗೆ ತಕ್ಷಣಕ್ಕೆ 20,000 ಬೇಕು. ಎಷ್ಟು ಬೇಕು? 20,000 ಹಾ, ಈಗ 25,000 ರೂಪಾಯಿ ಬಟ್ಟೆ ಸೇಲ್ ಮಾಡಿದ್ರೆ ನಿಮ್ಗೆ 25,000 ಬರುತ್ತೋ ಬರಲ್ವೋ? ಬರಲ್ಲ. ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋರು ಯಾರು ಇರ್ತಾರ? ಅವಾಗ ಏನಾಯ್ತು? ಅದು ಟೋಟಲ್ ಹೋಯ್ತು ತಾನೆ, ರಿಟರ್ನ್ ಏನು ಬರಲ್ಲ ತಾನೆ. ಬರಲ್ಲ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಓಕೆ ಸರಿ, ಅದೇ ನೀವು 25,000 ರೂಪಾಯಿ ಬಟ್ಟೆ ತಗೊಳ್ಳೋದು ಬಂಗಾರ ತಗೊಂಡಿದ್ದಿದ್ರೆ ಡಬಲ್. ಹಣದಲ್ಲಿ ಪರಿವರ್ತನೆ ಮಾಡಬಹುದಿತ್ತು. ಅವಾಗ ನಾವು ಬೇಕಾದಾಗ ಹಣದಲ್ಲಿ ತಗೊಳ್ಬೋದಲ್ವಾ? ಲೋನ್ ತಗೊಬೋದು. ಆಗತ್ತೆ ತಾನೆ. ಬ್ಯಾಂಕ್ ನಲ್ಲಿ ಇಟ್ಟಿದ್ದೀರಾ, ಅವಾಗ ಏನಾಗ್ತದೆ? ಅಕೌಂಟ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಬರ್ತಾ ಇರ್ತದೆ ತಾನೆ. ಹೌದು. ಮನೇಲಿ ಇಟ್ಕೊಂಡೆ ಬರುತ್ತಾ? ಬರಲ್ಲ. ಬರೋದಿಲ್ಲ. ಅದಕ್ಕೆ ಇಲ್ಲಿ ಬೆಳೆದು ಕೆಲವೊಂದು ಮಕ್ಕಳು ಜಮಾ ಮಾಡ್ಕೊಳ್ತಾರಂತೆ, ಮತ್ತೆ ಜಮಾ ಮಾಡಿ ಅಲ್ಲೇ ಏನ್ ಮಾಡ್ಬಿಡ್ತಾರಂತೆ? ಯಾವ ರೀತಿ? ಹೆಸರು, ಕೀರ್ತಿ, ಹೊಗಳಿಕೆ, ಸನ್ಮಾನ, ಉಡುಗೊರೆ, ಇದನ್ನೆಲ್ಲ ತಗೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರಂತೆ? ಏನು ಸೇವೆ ಮಾಡ್ಬಿಟ್ಟು ಜಮಾ ಆಗಿದೆಯೋ ಅದನ್ನ ಅಲ್ಲೇ ತಿಂದ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಬಂದು ಬಿಡ್ತಾರೆ. ನಾಳೆ ಭವಿಷ್ಯಕ್ಕೋಸ್ಕರ ಅವ್ರ ಅಕೌಂಟ್ ಅಲ್ಲಿ ಜಮಾ ಆಗೋದಿಲ್ಲ. ಮತ್ತೆ ವಾಪಸ್ ಮನೆಗೆ ಬಂದಾಗ ಏನಾಗ್ಬಿಡ್ತದೆ? ಜಗಳಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು ಹಾಗೆ ಕಂಟಿನ್ಯೂ ಆಗ್ತಾರೆ. ಇವ್ರು ಯಾರು? ಮೊದಲನೇ ಕ್ಯಾಟಗರಿ. ಫಸ್ಟ್ ಗ್ರೂಪ್ನವ್ರು. ಓಕೆ, ಎರಡನೇ ಗ್ರೂಪ್ನವ್ರು ಯಾರಂತೆ? ಜಮಾ ಕಿಯಾ और जमा करने में अटेंशन देके बढ़ाया भी. ಜಮಾನು ಕೂಡ ಮಾಡಿದ್ರು, ಜಮಾನ ಜೊತೆಗೆ ಏನ್ ಮಾಡಿದ್ರು? ಟೆನ್ಷನ್ ಕೂಡ ಕೊಟ್ಟು. ಅಟೆನ್ಷನ್ ಅನ್ನು ಕೊಟ್ಬಿಟ್ಟು ಏನ್ ಮಾಡಿದ್ರು? ಅದನ್ನ ವೃದ್ಧಿ ಮಾಡಿದ್ರು. ಅಂದ್ರೆ ಇವತ್ತೆಷ್ಟಾಗಿದೆ? 10,000. ನಾಳೆ 1 ರೂಪಾಯಿ ಇದ್ದು ಕೂಡ ಅದ್ರಲ್ಲಿ ಏನ್ ಮಾಡ್ಬೇಕು? ಜಮಾ ಆಗ್ತದೆ. ಆಗ್ಬೇಕು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆವಾಗ ಬ್ಯಾಂಕ್ ಎಲ್ಲ ಇಷ್ಟು ಫೇಮಸ್ ಇರ್ಲಿಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಟ್ಟಿದ್ರು. ಎಷ್ಟು? ಅದಕ್ಕೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಹೇಳಿ? 5 ರೂಪಾಯಿ, 10 5 ರೂಪಾಯಿ, 5 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್. ಎಷ್ಟು? 5 ರೂಪಾಯಿ. 5 ರೂಪಾಯಿ. ಓಕೆ, ನಾವು ಅವಾಗ ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ ಅಂದ್ರೆ ಮದುವೆ ಮನೆಗೆಲ್ಲ ಊಟಕ್ಕೆಲ್ಲ ಬರ್ಲಿಕ್ಕೆ ಹೋಗ್ತಾ ಇದ್ವಿ, ಸರಿನಾ? ಇವಾಗ ಚಿಕ್ಕ ಮಕ್ಕಳು ಒಂದ್ ಮೇಲೆ ತಿನ್ಬೇಕು ಅಂತ ಮನ್ಸು ಇರ್ತದೋ ಇರಲ್ವೋ? ಇರ್ತದೆ ತಾನೆ. ಅದೆಲ್ಲ ಬೇರೆ ಬಡತನ ಅಲ್ವಾ? ಅದನ್ನು ಕೂಡ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ ಮಾಡ್ಕೊಂಡಿದ್ದಕ್ಕೆ ಮನಸ್ಸಿನಲ್ಲಿ ಏನಿರ್ತಿತ್ತು? ಅದ್ರಲ್ಲಿ ಏನಾಗ್ಬೇಕು? ದುಡ್ಡು ಹಾಕ್ಬೇಕು. ಕೆಲವೊಂದ್ಸಲ ಮನೇಲಿ ನೆಂಟರು ಬಂದವ್ರು ಏನ್ ಮಾಡ್ತಿದ್ರು? ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ರು, ಅದನ್ನ ಖರ್ಚು ಮಾಡ್ತಿರ್ಲಿಲ್ಲ. ಏನ್ ಮಾಡೋದು? ಅದನ್ನ ಒಯ್ದ್ಬಿಟ್ಟು ಏನ್ ಮಾಡೋದು? ಪೋಸ್ಟ್ ಆಫೀಸ್ ಅಲ್ಲಿ ಹಾಕೋದು. ಎಷ್ಟಾಯ್ತು 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 ಅಂತ ಏನ್ ಮಾಡೋದು? ನೋಡ್ತಾ ಇರೋದು. ಯೋಚನೆ ಮಾಡೋದು, ನೋಡ್ತಾ ಇರೋದು. ಅದ್ರಲ್ಲಿ ಎಡಿಷನ್ ಮಾಡ್ತಾ ಹೋದಷ್ಟು ಏನಾಗ್ತದೆ? ಖುಷಿ ಉಳಿತಾಯ ಆಗತ್ತೆ. ಯಾಕಂದ್ರೆ ನನ್ನ ಹತ್ರ ಎಷ್ಟಿದೆ? ಉಳಿತಾಯ ಇಷ್ಟ ಇಷ್ಟು ದುಡ್ಡಿದೆ ಅಂತ ಖುಷಿ ಆಗತ್ತಲ್ವಾ? ಹಾಗೆ ಇಲ್ಲಿ ನಿಮ್ಗೆ ಖುಷಿ ಆದಾಗ ಏನಾಗತ್ತೆ ಅಂತಂದ್ರೆ ಮನಸ್ಸು ಬುದ್ಧಿ ಏನಾಗಿರ್ತದೆ? ಹಗೂರ ಆಗಿರತ್ತೆ. ಸಫಲತೆ ಬರ್ತಾ ಇರ್ತದೆ, ಜೀವನದಲ್ಲಿ ನೆಮ್ಮದಿ ಇರ್ತದೆ, ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ.
ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ, ಹಾಗಂತ ಅಮೃತ ವೇಳೆಲೂ ನಿದ್ರೆ ಮಾಡ್ಬಿಡ್ರಿ ಅಲ್ವಾ? ನಾವೇನ್ ಮಾಡ್ತೀವಿ, ಆ ನಿದ್ರೆ ಏನೇನ್ ಮಾಡ್ಬಿಡ್ತೀವಿ, ಕಂಟಿನ್ಯೂ ಅಲ್ವಾ? ಸಂಪಾದನೆ ಮಾಡ್ಬೇಕಾದ್ರೆ ನಿದ್ರೆ ಮಾಡಬಾರದು ಅಲ್ವಾ ವೆಂಕಟೇಶಣ್ಣ? ಹೌದು. ಆ ಸಂಪಾದನೆ ಇಲ್ಲದೇ ಇರುವಂತ ಟೈಮಲ್ಲಿ ಬೇರೆ ಟೈಮಲ್ಲಿ ಏನ್ ಮಾಡಿ ನಿದ್ರೆ ಮಾಡಿ. ನಾವು ಸಂಪಾದನೆ ಟೈಮಲ್ಲಿ ನಿದ್ರೆ ಮಾಡ್ಬಿಟ್ರೆ ಸಂಪಾದನೆ ಹೋಯ್ತು. ಹೋಯ್ತಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಎರಡನೇವ್ರು ಏನ್ ಮಾಡ್ತಾರೆ, ಜಮಾನು ಕೂಡ ಮಾಡ್ತಾರೆ. ಜಮಾ ಮಾಡಿದ್ರೆ ನೀನು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಏನ್ ಮಾಡ್ತಿರ್ತಾರೆ, ಗಮನವನ್ನ ಕೊಡ್ತಿರ್ತಾರೆ. ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇದು ವಿಧಿಗೆ ನಾನೇನಾಗಬೇಕಾಗ್ತದೆ, ಹೋಗ್ಬೇಕಾಗತ್ತೆ. ಸರಿ, ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಖಜಾನೆ ಬಡಾನೆ का साधन क्या है? ಖಜಾನೆ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧನ ಏನು? ಹೆಚ್ಚು ಅಟೆನ್ಷನ್ ಅನ್ನ ಕೊಡ್ಬೇಕು ಪುರುಷಾರ್ಥದಲ್ಲಿ. ಆಮೇಲೆ ಅಟೆನ್ಷನ್ ಕೊಡೋದ್ರಿಂದ ನಿಮ್ಮ ಅಕೌಂಟ್ ಅಲ್ಲಿ ಸಂಪಾದನೆ ಆಗ್ತಾ ಇರ್ತದೆ. ಏನಾಗ್ತಾ ಇರ್ತದೆ? ಸಂಪಾದನೆ ಹೆಚ್ಚಾಗುತ್ತೆ. ಇಲ್ಲಿ ಭಗವಂತನ ಪ್ರಶ್ನೆ ಏನು ಅಂತಂದ್ರೆ, ಆಲ್ರೆಡಿ ನಿಮ್ಮ ಹತ್ರ ಖಜಾನೆ ಇದೆ. ಏನಿದೆ? ಖಜಾನೆ ಎಷ್ಟಿದೆ? ನಿಮ್ಗೆ 50,000 ರೂಪಾಯಿ ಸಂಬಳ. ಎಷ್ಟು? 5,000. ಕ್ಯಾಶ್ ಕೈಯಲ್ಲಿ ಬರ್ತದೆ. ಏನ್ ಬರ್ತದೆ? ಕೈಯಲ್ಲಿ ಕ್ಯಾಶ್ ಬರ್ತದೆ. ಎಷ್ಟು ಖರ್ಚಾಯ್ತು? ಎಷ್ಟು ಖರ್ಚಾಯ್ತು ಒಂದ್ ತಿಂಗಳಲ್ಲಿ? 30,000. 30,000. ಎಷ್ಟು ಉಳಿತು? 20,000. ಅದನ್ನ ಬೀರುನಲ್ಲಿ ಹಾಗೆ ಇಟ್ರೆ ಅದು ಜಾಸ್ತಿ ಆಗತ್ತೋ ಆಗಲ್ವೋ? ಆಗಲ್ಲ. ಅದು ಏನ್ ಮಾಡ್ಬೇಕು ಅದನ್ನ? ಬ್ಯಾಂಕಲ್ಲಿ ಇಡ್ಬೇಕು. ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಇಡಬೇಕು. FD ಅಲ್ಲಿ ಇಟ್ಟರೆ ಇನ್ನೂ ಹೆಚ್ಚಿಗೆ ಇಂಟ್ರೆಸ್ಟ್ ಬರ್ತದೆ. RD ಅಲ್ಲಿ ಇಟ್ಟರೆ ಸ್ವಲ್ಪ ಕಡಿಮೆ ಬರ್ತದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕಡಿಮೆ ಬರ್ತದೆ ಅಲ್ವಾ? ಶೇರ್ ಮಾರ್ಕೆಟ್ ಅಲ್ಲೋ, ಬ್ಯಾಂಕ್ ಅಲ್ಲೋ, ಬಂಗಾರ ಖರೀದಿ ಮಾಡೋದಲ್ಲೋ, ಅಥವಾ ಬೆಂಗಳೂರು ಅಂತ ಸ್ಟೈಲ್ ಅಲ್ಲಿ ಏನು ಚೀಟಿ ಹಾಕೋದಲ್ಲೋ. ಹಂಗಂತ ಮತ್ತೆ ಚೀಟಿ ಗೀಟಿ ಹಾಕ್ಬಿಟ್ಟಿರಾ ಮತ್ ಬಾಬಾ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಬಾಬಾ ಉದಾಹರಣೆ ಕೊಡ್ತಾ ಇರೋದು ಏನಂತ, ಏನ್ ಮಾಡ್ಬೇಕು? ಆ ಹಣವನ್ನ ನೀವೇನ್ ಮಾಡ್ಬೇಕಾಗ್ತದೆ? ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ವಿಶ್ವದಲ್ಲಿ ಎಲ್ಲಿ ಇಂಟ್ರೆಸ್ಟ್ ಬರುತ್ತೋ, ಆ ಧನ ಜಾಸ್ತಿ ಆಗುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಿಮ್ಮ ಹತ್ರ ಎಷ್ಟು ಸಾವಿರ ಉಳಿದಿದೆ ಇವಾಗ? 20,000. ಸರಿ, ಯೋಗೇಶ್ ಅಣ್ಣ ಬಂದು ಕೇಳ್ತಾರೆ, ಅಕ್ಕೋರೆ ಒಂದ್ 2 ತಿಂಗಳಿಗೋಸ್ಕರ ಒಂದು 20,000 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನೀವು ಕೊಡ್ತಿರೋ ಕೊಡಲ್ವೋ? ಕೊಡಲ್ಲ. ಹಾ, ನೋಡಿ ಯೋಗೇಶ್ ಅಣ್ಣ ಮೇಲೆ ಎಷ್ಟು ನಂಬಿಕೆ ಇದೆ ಅಲ್ವಾ? ಆಮೇಲೆ ಆ ರೀತಿ ಕೊಟ್ಟಾಗ ಅದ್ರಲ್ಲಿ ಏನಾಗೋದಿಲ್ಲ, ಆ ಹಣ ಜಾಸ್ತಿ ಆಗೋದಿಲ್ಲ. ಆಗೋದು. 2 ತಿಂಗಳ ನಂತರ ಕೊಡೋದಿರ್ಲಿ, ಇಂಟ್ರೆಸ್ಟ್ ಬೇಡ. ಮೂಲ 20,000 ಬರ್ತದೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳತ್ತಿರುವಂತ ಹಣವನ್ನ ಎಂದೂ ಕೂಡ ಬಡ್ಡಿ ವ್ಯವಹಾರಕ್ಕೆ, ಕೈಗಡಕ್ಕೆ ಹಣವನ್ನ ಕೊಡಬಾರದು. ಲೌಕಿಕದವ್ರು ಇರ್ಲಿ, ಅಲೌಕಿಕದವ್ರು ಇರ್ಲಿ, ಅದು ಹಣ ಯಾರ್ದು? ಬಾಬನ್ನು ಅಂದ್ಮೇಲೆ ಅದು ಈಶ್ವರ್ಯ ಕಾರ್ಯಕ್ಕೆ ಇರಬೇಕೇ ಹೊರತು ಯಾರೋ ಕೇಳಿದ್ರು ಅಂತ ಕೊಟ್ಬಿಟ್ಟು ಆಮೇಲೆ ಏನ್ ಮಾಡಬಾರ್ದು. ಎಷ್ಟು ಜನ ಆ ರೀತಿ ಮಾಡಿರ್ತಾರೆ, ಅಯ್ಯೋ ಪಾಪ ಅಂತ ಕೊಟ್ಬಿಟ್ಟು ಆಮೇಲೆ ವರ್ಷಾನುಗಟ್ಟೆನೂ ಅವ್ರ ಹಣ ವಾಪಸ್ ಕೊಡದಿದ್ದಾಗ ಈ ಅಣ್ಣವ್ರು ಇಂಟ್ರೆಸ್ಟ್ ಬೇಡ, ಮೂಲ ಅಮೌಂಟ್ ಆದ್ರೂ ಕೂಡ ಏನ್ ಮಾಡ್ಲಿ, ಕೊಡ್ಲಿ ಅಂತ ಸಂಕಲ್ಪ, ಅದರ ಬಗ್ಗೆನೇ ಚಿಂತನೆ. ಅವಾಗ ಏನಾಗ್ಬಿಡ್ತದೆ, ಅವ್ರಿಗೆ ಇವ್ರ ಹಣ ಕೊಟ್ಬಿಟ್ಟು ಅದಕ್ಕೆ ಇಂಟ್ರೆಸ್ಟ್ ಇವ್ರು ಏನ್ ಮಾಡ್ತಿರ್ತಾರೆ, ತುಂಬ್ತಾ ಇರ್ತಾರೆ. ಅದಕ್ಕಾಗಿ ಆ ರೀತಿ ಇಂಟ್ರೆಸ್ಟ್ ಬರದೇ ಇರುವಂತ ಜಗದಲ್ಲಿ ನೀವು ಜಮಾ ಮಾಡಬಾರದು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸಮಯ, ಸಂಕಲ್ಪ, ಶ್ವಾಸ, ಜ್ಞಾನ, ಶಕ್ತಿ, ಗುಣಗಳು, ವಿಶೇಷತೆ, ಪರಮಾತ್ಮನ ಆಸ್ತಿ, ಇದನ್ನ ನೀವು ಜಮಾ ಮಾಡಿ ಅದನ್ನೇನು ಮಾಡಿದಿರಿ, ಇನ್ವೆಸ್ಟ್ಮೆಂಟ್ ಮಾಡಿದೀರಾ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅಲ್ಲೇನಾಗ್ಬೇಕು, ಅದು ಹೆಚ್ಚಿಗೆ ಆಗ್ತಾ ಇರ್ಬೇಕು. ಆಗ್ಬೇಕು. ಓಕೆ, ಎಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಬಾಬಾ ಮುಂದೆ ಹೇಳ್ತಿದ್ದಾರೆ. ಓಕೆ, ಫಸ್ಟು ಸಂಪಾದನೆ ಹೆಚ್ಚಿಗೆ ಮಾಡ್ಬೇಕು, ಎಷ್ಟಾಗ್ತದಷ್ಟು ಮಾಡ್ಬೇಕು. ಖರ್ಚಾದ್ಮೇಲೆ ಏನ್ ಮಾಡ್ಬೇಕು, ಜಮಾ ಮಾಡ್ಬೇಕು. ಜಮಾ ಮಾಡಿರುವಂತ ಹಣವನ್ನು ಮತ್ತೆ ವಾಪಸ್ ಏನ್ ಮಾಡ್ಬೇಕು, ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಉದಾಹರಣೆಗೆ ಇವಾಗ ನಾವು ಈಶ್ವರಿ ಕಾರ್ಯ ಮಾಡ್ತಾ ಇದ್ದೀವಲ್ವಾ, ಬಾಬಾನ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಬಾಬಾ ಕೆಲವೊಂದು ಸೀಕ್ರೆಟ್ ಮೀನಿಂಗ್ ಗಳನ್ನ ಏನ್ ಮಾಡ್ತಾರೆ, ನಮ್ಗೆ ಹೇಳ್ತಾರೆ. ಅದನ್ನ ನಾನೇ ಇಟ್ಕೊಳ್ಬೇಕೋ ಬೇರೆಯವ್ರಿಗೆ ತಿಳಿಸ್ಬೇಕೋ? ಬೇರೆಯವ್ರಿಗೆ ತಿಳಿಸ್ಬೇಕು. ಬೇರೆಯವ್ರಿಗೆ ತಿಳಿಸ್ಬಿಟ್ಟು ಅವರು ಅದನ್ನ ಉಪಯೋಗ ಮಾಡಿದಾಗ ಏನಾಗ್ತದೆ, ಖುಷಿ ಆಗುತ್ತೆ.
ಅವರಿಗೂ ಕೂಡ ಎಕ್ಸ್ಟ್ರಾ ಸಿಕ್ಕಿದಾಗ ಆ ಕರ್ಮದ ಫಲ ನನಗೆ ಸಿಗುತ್ತದೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ಹಾಗೆ ಏನ್ ಮಾಡ್ಬೇಕು ಬಾಬಾ ಅಂತ ರೀಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ್ದನ್ನ? ಜಮಾದ ಖಾತೆ. ಎಲ್ಲಿ ಮಾಡಬೇಕು? बढ़ाने का साधन है जो खजाने मिले वह समय पर जो परिस्थिति आती है उस परिस्थिति अनुसार कार्य में लगाना. ಹೇಳ್ತಾರೆ ಜಮಾ ಮಾಡುವಂತ ವಿಧಾನ ಯಾವುದಂತೆ ಸಮಯದ ಅನುಸಾರ ಯಾವ ಪರಿಸ್ಥಿತಿ ಬರ್ತದೋ ಆ ಪರಿಸ್ಥಿತಿಯ ಅನುಸಾರ ಅದನ್ನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸರಿ, ಈ ಲೈನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪರಿಸ್ಥಿತಿ ಹೇಳುವಂತ ಶಬ್ದಕ್ಕೆ ಅರ್ಥ ಏನು? ಪರಿಸ್ಥಿತಿ ವರ್ತಮಾನ ಸಮಯದಲ್ಲಿ ನಡೆಯುವಂತಹ ಸಮಯ. ಆ? ವರ್ತಮಾನ ಸಮಯದಲ್ಲಿ ನಡೆಯುವಂತ ಸಮಯ ಅಂತಂದ್ರೆ ಅಂದ್ರೆ ಏನು, ಒಂದು ಕಾರ್ಯ ನಡೀತಾ ಇದೆ, ಆ, ಅದರ ಅನುಭವ. ಪರಿಸ್ಥಿತಿ ಸ್ಥಿತಿ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ, ಸಮಯದ ಬಗ್ಗೆ ಹೇಳ್ತಿಲ್ಲ. ಬೇರೆಯವ್ರ ಕಡೆಯಿಂದ ಬರೋದು. ಆ? ಹೊರಗಡೆ ಬೇರೆಯವ್ರದ್ದು ಸ್ಥಿತಿ, ಅದು ನಂದಲ್ಲ. ದೇಹಾಭಿಮಾನ ಅನ್ನೋದು ಕೂಡ ಒಂದು ಪರಿಸ್ಥಿತಿನೇ ಆಗಿದೆ. ಹಾ. ಸ್ವಸ್ಥಿತಿ ಇಲ್ಲ, ಪರಿಸ್ಥಿತಿ ಆಗಿದೆ. ದೇಹ ಅಭಿಮಾನ ಅಂತಂದ್ರೆ ನೀವು ಮಾಡ್ಕೊಂಡಿರುವಂತ ವಿಕಾರ, ಅದು ನಿಮ್ದದು ದೇಹ ಅಭಿಮಾನ. ಪರ ಅಂತಂದ್ರೆ ಏನು? ಬೇರೆ ಬೇರೆ ಸ್ಥಿತಿ. ಪರ ಸ್ಥಿತಿ ಅಂತಂದ್ರೆ ಏನು? ಯಾರೋ ಸಾಲ ಮಾಡ್ಕೊಂಡಿದ್ದಾರೆ. ಸಾಲ ಮಾಡ್ಕೊಂಡಿದ್ಯಾರೋ? ಬೇರೆ. ಬೇರೆಯವ್ರು ಟೆನ್ಷನ್ ಯಾರಿಗೆ? ನನಗೆ ಅವರಿಗೆ. ಅವ್ರು ಸಾಲ ಮಾಡಿದ್ರೆ ಟೆನ್ಷನ್ ಯಾರಿಗಿರ್ತದೆ? ಅವ್ರಿಗೆ ಇರ್ತದೆ. ಹಾ. ಆವಾಗ ನೀವು ಸಹಯೋಗವನ್ನ ಕೊಟ್ರೆ ಅವರ ಪರಿಸ್ಥಿತಿ ಡೌನ್ ಆಗ್ತದೋ ಆಗಲ್ವೋ? ಆಗುತ್ತೆ. ನೀವು ಜಮಾದಲ್ಲಿದ್ದೀರಿ, ನೀವು ಕರೆಕ್ಟ್ ಆಗಿದ್ದೀರಿ, ಸಮಸ್ಯೆ ಇರುವುದೆಲ್ಲಿ? ಅವ್ರಿಗೆ ಅವರಲ್ಲಿ. ಯಾರಲ್ಲಿ? ಪರರಲ್ಲಿ ಅಲ್ವಾ? ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ನಿಮ್ಮತ್ತ ಏನು ಹಣ ಇದೆ ಸಂಪಾದನೆ ಮಾಡಿರುವಂತದ್ದು ಅದನ್ನ ಸಮಯದ ಅನುಸಾರ ಪರಿಸ್ಥಿತಿಗಳೇನು ಬರ್ತವೆ ಅದರಂತೆ ಕಾರ್ಯದಲ್ಲಿ ತೊಡಗಿಸಬೇಕು. ಹಂಗಂದ್ರೆ ಯಾವ್ಯಾವ ರೀತಿಯಲ್ಲಿ ಪರಿಸ್ಥಿತಿಗಳು ಬರ್ತವೆ, ಯಾವ ರೀತಿಯಲ್ಲಿ ಬರಬಹುದು? ಕಾಯ್ದರು ನಿನ್ನೆ. ಎಲ್ಲ ಯಾವುದೋ ರೀತಿಯಲ್ಲಿ ಪಂಚತತ್ವಗಳಿಂದ ಹಾ ಜನರಿಂದ ಎಲ್ಲ ರೀತಿ ಬೇರೆಯವ್ರ ಕಡೆಯಿಂದ ಸಾಲಗಾರರು ನಿಮ್ಮ ಹತ್ರ ಬರಬಹುದು. ಶರೀರದ ಕಾಯಿಲೆ ಬರಬಹುದು. ಏನ್ ಬರ್ಬೋದು? ಶರೀರದ ಕಾಯಿಲೆ ಬರಬಹುದು. ಸರಿ, ನಿಮ್ಮ ಎದುರುಗಡೆ ಯಾರೋ ಒಬ್ರು ಈಶ್ವರಿ ಜ್ಞಾನವನ್ನ ಕೇಳಲಿಕ್ಕೆ ಏನ್ ಮಾಡಬಹುದು? ಬರಬಹುದು. ಅಥವಾ ಫೋನ್ ಮಾಡ್ಬಿಟ್ಟು ಅಣ್ಣವ್ರೆ ಸ್ವಲ್ಪ ಶಾಂತಿ ಕೊಡಿ, ಅಕ್ಕೋರೆ ಸ್ವಲ್ಪ ಸುಖ ಕೊಡಿ ಅಂತ ಏನ್ ಮಾಡ್ಬೋದು? ಕೇಳಬಹುದು. ಇಲ್ಲಿ ಬಾಬಾ ಹೇಳ್ತಾರೆ ಸಮಯದ ಅನುಸಾರ. ಏನ್ ಹೇಳಿ? ಸಮಯದ ಅನುಸಾರ ಪರಿಸ್ಥಿತಿ ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ, ಕಾಯಿಲೆ ಮೂಲಕ ಬರ್ಬೋದು, ಹಣಕಾಸಿನ ಅವಶ್ಯಕತೆ ಇರ್ಬೋದು, ಲೌಕಿಕದಲ್ಲೂ ಇರ್ಬೋದು, ಅಲೌಕಿಕ ರೂಪದಲ್ಲೂ ಕೂಡ ಇರಬಹುದು. ಓಕೆನಾ? ಅವಾಗ ಅದಕ್ಕೆ ತಕ್ಕ ಹಾಗೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಂದ್ರೆ ನಿಮ್ಮತ್ತಿರುವಂತ ಜ್ಞಾನದ ಶಕ್ತಿ, ಗುಣದ ಶಕ್ತಿ, ಆಮೇಲೆ ವಿಶೇಷತೆಗಳು. ಇವಾಗ ಯಾರೋ ಒಬ್ರಿಗೆ ಏನಾಗ್ತದೆ? ಫ್ರೀಯಾಗಿ ಕೊಡ್ಬೇಕಾಗತ್ತೆ, ಹೌದಾ? ಯಾರೋ ಒಬ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಇಂಟ್ರೆಸ್ಟ್ ಅಲ್ಲಿ ಕೊಡ್ಬೇಕಾಗತ್ತೆ, ಹೌದಾ? ಇನ್ನು ಕೆಲವೊಂದ್ಸಲ ಸ್ವಯಂಗೋಸ್ಕರನು ಕೂಡ ಉಪಯೋಗ ಮಾಡಬೇಕಾಗತ್ತೆ. ಆ ಪರಿಸ್ಥಿತಿ ಹೊರಟು ಹೋಗ್ಬೇಕು ಅಂದ್ರೆ ನಮ್ಮ ಸ್ವಸ್ಥಿತಿ ಹೇಗಿರ್ಬೇಕು? ಅಲರ್ಟ್ ಆಗಿರ್ಬೇಕು, ನಮ್ಮ ಸ್ವಸ್ಥಿತಿ ಹೇಗಿರ್ಬೇಕು? ಕರೆಕ್ಟ್ ಆಗಿರ್ಬೇಕು. ಜಾಗೃತಿ ಸ್ಟ್ರಾಂಗ್ ಆಗಿರ್ಬೇಕು. ಹೆಂಗಿರ್ಬೇಕು? ಸ್ಟ್ರಾಂಗ್. ನಿಮ್ಮತ್ತೆ ಎಷ್ಟು ಉಳಿತಾಯ ಇದೆ ಇವಾಗ? 20. 20,000 ರೂಪಾಯಿ ಇದೆ. ಓಕೆ, ಈಗ ನಿಮ್ಮ ಎದುರುಗಡೆಗೆ ವೆಂಕಟೇಶನ್ನ ಬರ್ತಾರೆ. ಯಾರು ಬರ್ತಾರೆ? ಪಾರ್ವತಕ್ಕರೆ ವೆಂಕಟೇಶನ್ ಅವರು 50,000 ರೂಪಾಯಿ ಸಾಲ ಕೊಡಿ ಅಂತ ಹೇಳ್ತಾರೆ. ಎಷ್ಟು ಕೊಡಿ? 50,000. ನೀವು ಏನ್ ಮಾಡ್ತೀರ? ಅವ್ರಿಗೆ ಕೊಡ್ಬೇಕು, ಕೊಡಬಾರ್ದು? ಕೊಡ್ಬಾರ್ದು. ಕೊಟ್ರೆ ಏನಾಗ್ತದೆ? 20 ಹೋಗುತ್ತಲ್ಲ. -30 ಬಂದ್ರಲ್ಲ, ಎಲ್ಲಿಗೆ ಬಂದ್ರಿ? ಮೈನಸ್ ಅವಾಗ ನಿಮ್ಮ ಸ್ವಸ್ಥಿತಿ ಏನಾಯ್ತು? ಡೀಲ. ಆಯ್ತು. ನೀವು ಬೇರೆಯವರಿಗೆ ದಾನ ಮಾಡೋ ಬದಲು ನೀವು ಇಂಟ್ರೆಸ್ಟ್ ತುಂಬುವಂತ ಲೆವೆಲ್ಗೆ ಬಂದ್ವಲ್ಲ. ನಿಮ್ಮ ಎಕ್ಸ್ಟ್ರಾ ದುಡ್ಡು ಇರೋ ಬದಲು ಏನಾಯ್ತು ನಿಮಗೆ? 30,000 ನೀವೇನ್ ಮಾಡ್ಬೇಕು? ನೀವ್ ಇಂಟ್ರೆಸ್ಟ್ ತುಂಬಬೇಕಾ ಬೇಡ? ನಿಮ್ 30,000 ಸಾಲ ಆದ ತಾನೆ. ಇವಾಗ ನಿಮ್ಮ ತಿದ್ದಿದ್ದು 20,000, ಅವ್ರಿಗೆ ಕೊಟ್ಟಿದ್ದೆಷ್ಟು? 30,000 ಎಲ್ಲಿ ಅಂತಂದ್ರಿ? ಸಾಲ ಮಾಡ್ತಂದ್ವಿ. ಆ ಸಾಲಕ್ಕೆ ಇಂಟ್ರೆಸ್ಟ್ ಯಾರು ತುಂಬಬೇಕು? ನಾನೇ ವೆಂಕಟೇಶನ ಏನು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಅವಾಗ 30,000 ರೂಪಾಯಿ ನಿಮ್ಗೆ ಸಾಲ ಜಾಸ್ತಿ ಆಯ್ತು ಆಗಿಲ್ವೋ?
ಆಯ್ತು. ಆಯ್ತು. ಅವಾಗ ಸ್ವಸ್ಥಿತಿ ಏನಾಯ್ತು? ಹಲ್ಚಲ್. ಪರಿಸ್ಥಿತಿ ಬೇರೆಯವ್ರನ್ನ ಸರಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನೀವೇನಾದ್ರಿ ಪರಿಸ್ಥಿತಿ ಸ್ವಸ್ಥಿತಿಯಲ್ಲಿ ಸಿಕ್ಕಾಕೊ ಸಿಕ್ಕಾಕೊ. ಬೇರೆಯವ್ರಿಗೆ ಸಹಯೋಗ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನೀವು ಕಾಯಿಲೆಯನ್ನ ಏನ್ ಮಾಡಿದ್ರಿ? ಹೆಚ್ಚು ಮಾಡ್ಕೊಂಡ್ವಿ. ಚೆಕ್ ಮಾಡ್ಕೊಂಡು. ಹಾಗಿದ್ರೆ ನಮ್ಮ ಸ್ವಸ್ಥಿತಿ ಒಂದೇ ರೀತಿ ಇರಬೇಕು, ಅದು ಅಲ್ಲಾಡ್ಬೇಕು. ಒಂದೇ ರೀತಿ ಒಂದೇ ರೀತಿ ಇರ್ತದೆ. ಅವಾಗ ಏನ್ ಮಾಡೋಣ? ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಸ್ವಸ್ಥಿತಿ ಅಲ್ಲಾಡಬಾರದು ಅಂದ್ರೆ ಏನ್ ಮಾಡ್ಬೇಕು? ಸ್ಪಷ್ಟವಾಗಿ ಕೇಳಿ. ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಸಮಯದ ಅನುಸಾರ ಪರಿಸ್ಥಿತಿಗೆ ಏನ್ ಮಾಡ್ಬೇಕಂತೆ? ಪೇಮೆಂಟ್ ಅನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಪೇಮೆಂಟ್ ಮಾಡ್ಬೇಕು. ಪರಿಸ್ಥಿತಿ ಹೊರಟೋಗ್ಬೇಕಂತ ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಈಗ ಯಾರು ಸಾಲಗಾರ ಬಂದಿರ್ತಾರ, ಅವ್ನು ಸುಮ್ನೆ ಇರ್ಬೇಕು ಅಂತಂದ್ರೆ ಅವ್ನಿಗೆ ದುಡ್ಡು ಕೊಡ್ಬೇಕಲ್ಲ ನಾವು, ಅವಾಗ ತಾನೇ ಅವ್ರು ಸುಮ್ನೆ ಇರ್ತಾರೆ. ಅವಾಗ ಈಶ್ವರಿ ಶಕ್ತಿಯನ್ನ ಜಮಾ ಮಾಡಿದನ್ನ ನಾನು ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅದಕ್ಕೆ ಬಾಬ್ಯಾರ್ದು ಕೆಲವೊಂದ್ಸಲ ವೈಯಕ್ತಿಕ ಲೆಕ್ಕಾಚಾರಗಳಿರ್ಬೋದು, ಕೆಲವೊಂದು ಕುಟುಂಬದ್ದಿರ್ಬೋದು, ಕೆಲವೊಂದ್ಸಲ ದೇಶದ್ದಿರ್ಬೋದು, ಕೆಲವೊಂದ್ಸಲ ವಿಶ್ವದಲ್ಲಿರ್ಬೋದು, ಯಾವುದೇ ಇರ್ಬೋದು, ಏನ್ ಮಾಡ್ಬೇಕು ನೀವು? ಪೇಮೆಂಟ್ ಮಾಡ್ಬೇಕಾಗ್ತದೆ, ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಮಾಡ್ಬೇಕು? ಎಷ್ಟು ಮಾಡ್ಬೇಕು? 70, 80. 20 ಇರೋದನ್ನ 70, 80 ಮಾಡಿದ್ರೆ ಇನ್ನೂ 60,000 ಮೈನಸ್ ಅಲ್ಲಿ ಹೋದಲ್ಲ ನೀವು. ಜಮಾ ಹೇಳ್ತಾ ಇದ್ದೀನಿ. ಜಮಾ ಅಲ್ಲ, ಪೇಮೆಂಟ್ ಎಷ್ಟು ಮಾಡ್ಬೋದು ಅಂತ ನಾನು ಕೇಳಿ. 30,000. ಆ? 30. 30,000 ಮಾಡಿದ್ರೆ ಮೈನಸ್ 10,000 ಬಂದಿಲ್ಲ ನೀವು. ನಿಮ್ಮ ಹತ್ರ ಇರೋದು 20,000 ತಾನೆ. ಬಾಬಾ ಏನ್ ಹೇಳ್ತಾರೆ, ನಿಮ್ಮತ್ತು 20,000 ಉಳಿದಿದೆ ತಾನೆ. ಎಷ್ಟು ಉಳಿದಿದೆ? 20. ನೀವು 5,000ವರೆಗೂ ಬೇರೆಯವ್ರಿಗೆ ಕೊಡಬಹುದು. ಎಷ್ಟು? 5,000. ನಿಮ್ಮತ್ತು ಎಷ್ಟಿರ್ಬೇಕು? 15,000. 20 5 ಹೋದ ಎಷ್ಟು ಉಳಿತು? 15 15 ನಿಮ್ಮ ಹತ್ರ ಯಾವಾಗ್ಲೂ ಇರ್ಬೇಕು. ಯಾವಾಗ ಬೇಕಾದ್ರೂ ಯಾವುದೇ ರೀತಿಯಲ್ಲಿ ಪರಿಸ್ಥಿತಿಗಳು ಬರಬಹುದು. ಹೌದಾ? ಇವತ್ತು ನಾನು ವೆಂಕಟೇಶ್ ಅನ್ನೋರಿಗೆ 50,000 ಕೊಟ್ಟಿದ್ದೇನೆ. ಹೌದು, ನನಗೆ ನಾಳೆ ಅರ್ಜೆಂಟ್ ಇದೆ ಅಂತ ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋದವ್ರು ತಂದು ಕೊಡ್ತಾರ? ಇಲ್ಲ. ಇಲ್ಲ. ಅವಾಗ ನಾನೇನ್ ಮಾಡ್ಬೇಕು? ನನ್ನ ಕಂಟ್ರೋಲ್ ಅಲ್ಲಿ, ನನ್ನ ಲೆವೆಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಇರ್ಬೇಕು. ಈಗ ನಾಗರತ್ನಕ್ಕ ಏನ್ ಮಾಡ್ತಾರೆ ಅಂತಂದ್ರೆ, ಬಾಬನ್ ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು 1 ವಾರ ಬಟ್ಟಿ ಇದೆ ಎಲ್ಲಿ? ಸೇವಾ ಕೇಂದ್ರದಲ್ಲಿ. ಸರಿನಾ? ಅವ್ರೇನ್ ಮಾಡಿದ್ರು, 1 ವಾರದವರೆಗೆ ಬಂದಿರುವಂತ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಏನ್ ಮಾಡಿದ್ರು? 1 ದಿವಸ ಒಬ್ಬಟ್ಟು, 1 ದಿವಸ ಕಜ್ಜಾಯ, 1 ದಿವಸ ಜಿಲೇಬಿ ಅಂತ ತಿನ್ಸಿದ್ದು. ಯಾರಿಗೆ? ಆತ್ಮಗಳಿಗೆ. ಯಾಕಂದ್ರೆ ದುಡ್ಡು ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಸಮಯ ಇದೆ, ಶಕ್ತಿ ಇದೆ, ಯೋಗ್ಯತೆ ಇದೆ, ಮಾಡ್ಲಿಕ್ಕೆ ಬರ್ತದೆ ಅಂತ. ಸರಿ. ಆದ್ರೆ ನಾಗರತ್ನಕ್ಕ ತಮ್ಮ ಶರೀರಕ್ಕೆ ಊಟನೂ ಕೊಡ್ಲಿಲ್ಲ, ತಿಂಡಿನೂ ಕೊಡ್ಲಿಲ್ಲ, ಆಮೇಲೆ ನಿದ್ದೆನೂ ಮಾಡಿಲ್ಲ. 1 ವಾರದ ನಂತರ ನಾಗರತ್ನಕ್ಕವ್ರ ಕಥೆ ಹೆಂಗಿರ್ತದೆ? ರೋಗಿ ಜನ ಇಲ್ಲ, ಅಯ್ಯೋ ಕೊರೆ ಒಬ್ಬಟ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಿಮ್ ಕತೆ ಏನು? ಅದಕ್ಕೆ ಬಾಬಾ ಎಂದೂ ಕೂಡ ಸ್ವಸ್ಥಿತಿ ಏನಾಗಬಾರ್ದು? ಪರಿಸ್ಥಿತಿಗಳ ಮೇಲೆ, ಸ್ವಸ್ಥಿತಿಯ ಆಧಾರದಿಂದ ಪರಿಸ್ಥಿತಿ ಮೇಲೆ ನಾನು ಸದಾ ವಿಜಯ ಆಗ್ಬೇಕೇ ಹೊರತು ಪರಿಸ್ಥಿತಿಯ ಪ್ರಭಾವ ಸ್ವಸ್ಥಿತಿ ಮೇಲೆ ಬೀಳಬಾರದು. ಅಂತಂದ್ರೆ ಸದಾ ಕಾಲ ಯಾವುದೇ ಕ್ಷಣದಲ್ಲಿ ಬರುವಂತ ಪರಿಸ್ಥಿತಿಗೆ ನಾನು ಯಾವಾಗ್ಲೂ ರೆಡಿ ಆಗಿರ್ಬೇಕು. ಅಂತಂದ್ರೆ ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಪೇಮೆಂಟ್ ಮಾಡ್ಲಿಕ್ಕೆ ಜಮಾದ ಖಾತೆ ಸ್ಟ್ರಾಂಗ್ ಆಗಿ ಇರ್ಬೇಕು. ಅಷ್ಟು ನೀವು ಸ್ಟ್ರಾಂಗ್ ಇಟ್ಕೊಂಡು ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಪುರುಷಾರ್ಥ ಮಾಡ್ಬೇಕು. ಬೇರೆಯವರಿಗೆ ದಾನ ಮಾಡಬೇಕಾಗ್ತದೆ ಅಲ್ವಾ? ನಮ್ಮಲ್ಲಿ ಸಿಲಿಂಡ್ರೇ ಇಲ್ಲ, ಇರೋದು ಒಂದನ್ನು ಬೇರೆಯವ್ರು ಕೊಟ್ಟು ಕುತ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಏನ್ ಮಾಡೋದು ಅವಾಗ? ಅಲ್ವಾ? ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಉಳಿದಿರೋದನ್ನ ಏನ್ ಮಾಡೋಣ? ಬೇರೆಯವ್ರು ಕೊಡೋಣ. ಅದಕ್ಕಾಗಿ ಹಾಗೆ ಬೇರೆಯವರಿಗೆ ಸಹಯೋಗ ಕೊಡಬೇಕು ಅಂತಂದ್ರೆ ನಿಮ್ಮತ್ತೇನಿರ್ಬೇಕು? ಅಷ್ಟು ಜಮಾ ಇರ್ಬೇಕಾಗ್ತದೆ ಅಲ್ವಾ? ಆದ್ಮೇಲೆ ನೀವು ಪ್ರತಿದಿನ ಬೇರೆಯವರಿಗೋಸ್ಕರ ಯೋಗನೇ ಮಾಡ್ತಾ ಹೋದ್ರೆ ನಿಮ್ಮ ವೈಯಕ್ತಿಕಗೋಸ್ಕರ ಯೋಗ ಮಾಡೋದು ಯಾರು? ಜ್ಞಾನ ಮಾಡ್ಕೋಬೇಕು. ಅದಕ್ಕೆ ಸಪ್ರೇಟ್ ಟೈಮ್ ಕೊಡ್ಬೇಕೋ ಬೇಡವೋ? ಅದಕ್ಕೆ ವಿಶ್ವ ಕಲ್ಯಾಣ ಮಾಡ್ಬೇಕೋ ಬೇಡವೋ? ಅರ್ಧ ಗಂಟೆ ನಾಯಿಗೆ, ಅರ್ಧ ಗಂಟೆ ಮಗಳಿಗೆ, ಅರ್ಧ ಗಂಟೆಗೆ ಮೊಮ್ಮಗಳಿಗೆ, ಉಳಿದಿದ್ದ ಅರ್ಧ ಗಂಟೆ ಯಾರಿಗೆ? ಯುದ್ಧದವರಿಗೆ. ನಿಮ್ ಕತೆ ಏನು? ನಿಮ್ಮ ಅಕೌಂಟ್ ಏನ್ ಹೇಳುತ್ತೆ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಎಷ್ಟಾಗಿದೆ ಅದ ಕಡೆಗೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ? ಗಮನವನ್ನ ಕೊಡಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಪರಿಸ್ಥಿತಿ ಅಂತಂದ್ರೆ ಏನು? ನಿಮ್ಮ ವೈಯಕ್ತಿಕ ಸಾಲದ ರೂಪದಲ್ಲೂ ಇರ್ಬೋದು,
ಯಾರು ನಿಮ್ಮ ಹತ್ರ ಏನ್ ಮಾಡ್ಬೋದು, ಹಣ ಕೇಳ್ಕೊಂಡು ಬರ್ಬೋದು. ಅಂದ್ರೆ ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಆದ್ಮೇಲೆ ಚೆಕ್ ಮಾಡ್ಬೇಕಾಗತ್ತೆ ಅಲ್ವಾ. ಕೆಲವೊಬ್ಬರಿಗೆ ಏನ್ ಮಾಡ್ಬೇಕಾಗತ್ತೆ, ಹಣ ಇದ್ದಾಗ ಫ್ರೀನೂ ಕೊಡ್ಬೇಕಾಗತ್ತಲ್ವಾ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ರೂಪದಲ್ಲೂ ಕೊಡಬೇಕಾಗ್ತದೆ ಅಲ್ವಾ. ಹೀಗೆ ಬಾಬಾ ಹೇಳ್ತಾರೆ, ಅವಶ್ಯಕತೆಯ ಅನುಸಾರದಲ್ಲಿ ನೋಡಿಬಿಟ್ಟು ಅದನ್ನ ಕಾರ್ಯದಲ್ಲಿ ತರಬೇಕಾಗ್ತದೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಅವಾಗ ಅಲ್ಲಿ ಹಾಕ್ಬೇಕೋ ಬೇಡವೋ? ಇಲ್ಲ. ಇಲ್ಲ, ನೋಡ್ಬಿಟ್ಟು ಮಾಡ್ಬೇಕಾಗತ್ತೆ. जो कार्य में लगाते हैं स्थिति द्वारा परिस्थिति को बदल सकते हैं, उसका जमा होता है. ಯಾವ ನೀವು ಕಾರ್ಯದಲ್ಲಿ ಹಾಕ್ತಿರೋ ನಿಮ್ಮ ಸ್ಥಿತಿಯಿಂದ ಆ ಪರಿಸ್ಥಿತಿನ ಏನಾಗ್ಬಿಡ್ತದೆ, ಬದಲಾವಣೆ ಆಗ್ಬಿಡುತ್ತೆ. ಆಗ್ಬಿಡ್ತದೆ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗುತ್ತೆ, ಜಮಾ ಆಗುತ್ತೆ. ಆಗತ್ತೆ. ಅಂದ್ರೆ ವೆಂಕಟೇಶನ್ ಬಂದ್ರು, ಅವ್ರಿಗೆ ನೀವು ದುಡ್ಡನ್ನ ಕೊಟ್ಟಿದ್ದೀರಿ, ಸರಿನಾ. ಅವ್ರು ವಾಪಸ್ ಕೊಡ್ಬೇಕಾದ್ರೆ ಏನ್ ಮಾಡಿದ್ರೆ, ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಕೊಟ್ರು. ಆವಾಗ ಜಮಾ ಆಯ್ತು ಹೆಚ್ಚು. ಜಮಾ ಆಯ್ತು. ಅವ್ರ ಸಮಸ್ಯೆನೂ ಪರಿಹಾರ ಆಯ್ತಾ, ಹೌದು ನಿಮಗೂ ಇಂಟ್ರೆಸ್ಟ್ ಬಂತಾ, ಹೌದು ಬಂದಿಲ್ವಾ? ಬಂತು. ಇಂಟ್ರೆಸ್ಟ್ ಬಂತಾ, ಅವಾಗ ಅವ್ರ ಆಶೀರ್ವಾದನೂ ಸಿಕ್ತಾ. ಹೌದು ಅವಾಗ ಏನ್ ಮಾಡ್ಬೇಕು, ಅವರಿಗೆ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದೇನು, ನಿಮ್ಮ ಎದೆಗಡೆಗಿರುವಂತ ಆತ್ಮರಿಗೆ ಈಶ್ವರ ಜ್ಞಾನವನ್ನ ಕೊಟ್ಟಿದ್ದೀರಿ. ಏನು ಕೊಟ್ಟಿದ್ದೀರಿ? ಈಶ್ವರಿ ನಿಯಮನ ಈಶ್ವರ ಜ್ಞಾನವನ್ನ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ರಾಜಯೋಗ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಆರಂಭ ಮಾಡಿದ್ರು. ಅವ್ರ ಅಕೌಂಟ್ ಅಲ್ಲಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಅವ್ರು ಏನ್ ಮಾಡ್ತಾರೆ, ಮನಸ್ಸಿನಿಂದ ನಿಮ್ಗೆ ಏನ್ ಹೇಳ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ರಿಟರ್ನ್ ಆಗಿ ಏನ್ ಮಾಡ್ತಾರೆ, ಕೊಡ್ತಾರೆ. ಆವಾಗ ಅವ್ರು ಸಂಪಾದನೆ ಮಾಡ್ಲಿಕ್ಕೆ ನೀವು ಜಾಬ್ ಕೊಡಿಸ್ದಂಗ ಆಯ್ತಲ್ವಾ. ಇಲ್ಲಿ ಈಶ್ವರ ಬಾಬನಲ್ಲಿ ನೀವು ಜಾಬ್ ಕೊಡ್ಲಿಕ್ಕೆ ನೀವು ನಿಮಿತ್ತರಾದಿರ್ತಾನೆ. ಹೌದು ಆವಾಗ ನಿಮ್ಮ ಅಕೌಂಟ್ ಅಲ್ಲೂ ಕೂಡ ಏನಾಗ್ತದೆ, ಜಮಾ ಆಗುತ್ತೆ. ಜಮಾ ಆಗ್ತಾ ಇರ್ತದೆ. ಈಗ ಹೇಳಿ ಆತ್ಮೀಯರೇ, ಬೇರೆಯವರಿಗೆ ನಾವು, ಬೇರೆ ಪ್ರಪಂಚದ ಜನರಿಗೆ ಸ್ಥೂಲವಾಗಿರೋದನ್ನು ಕೊಡಬೇಕು, ನಿರಾಕಾರವಾಗಿರೋದನ್ನು ಕೊಡಬೇಕು? ನಿರಾಕಾರವಾಗಿರೋದನ್ನ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತಿಗೆ, ಸಂಬಂಧಿಕರಿಗೆ, ವಿಶ್ವಗರಿಗೆ ಶರೀರಕ್ಕೆ ಬೇಕಾಗಿರೋದನ್ನು ಕೊಡಬೇಕು, ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡಬೇಕು? ಆತ್ಮಕ್ಕೆ ಬೇಕಾಗಿರೋದನ್ನ. ಅರ್ಥ ಆಯ್ತಾ? ಜ್ಞಾನ ಇರಬಹುದು, ಶಕ್ತಿ ಇರಬಹುದು, ಗುಣಗಳಿರಬಹುದು. ನೀವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಸಮಯದ ಅನುಸಾರ ಕೊಡ್ತಾ ಹೋಗ್ಬೇಕು. ಕೆಲವೊಂದ್ಸಲ ಏನಾಗತ್ತೆ, ಓಕೆ ನಾವ್ ವೆಂಕಟೇಶ್ ದುಡ್ಡು ಕೊಟ್ರೂ ಕೂಡ ಒಂದು ವೇಳೆ ನಾನು ಹಳೆ ಜನ್ಮದಲ್ಲಿ ಅವ್ರ ಸಾಲ ಕೊಟ್ಟಿದ್ದಿದ್ರೆ ಆ ಸಾಲ ಏನಾಗಿರ್ತದೆ, ತೀರುತ್ತೆ. ಒಂದು ವೇಳೆ ನಾನು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಏನಾಗ್ತದೆ, ಇನ್ನೊಂದ್ ಜನ್ಮದಲ್ಲಿ ತೀರ್ಸ್ಬೇಕು. ಏನಾಗತ್ತೆ ಅಂತ ಹೇಳ್ತೇನೆ ಕೇಳಿ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ? 50,000. 20,000. ಉಳಿತಾಯ ಆಗಿದೆ ಎಷ್ಟು? 20,000 ತಾನೆ. ಈಗ ನಿಮ್ಗೆ ಏನಾಗ್ತದೆ, ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಇಂದ ನೋಟಿಸ್ ಬರ್ತದೆ. ಏನ್ ಬರ್ತದೆ? ನೋಟಿಸ್. ಅದಕ್ಕೆ ಇಂಟ್ರೆಸ್ಟ್ 10%. ಎಷ್ಟು ಪರ್ಸೆಂಟ್? 10%. ಯಾವ್ದಕ್ಕೆ? ಬ್ಯಾಂಕ್ ಇಂದ ಬಂದಿರುವಂತದ್ದು ನೋಟಿಸ್ಗೆ. ಓಕೆ, ಯಾಕೆ ನೋಟಿಸ್ ಬಂದಿದೆ? ಲೋನ್ ಕಟ್ಟಿಲ್ಲ, ಹಳೆ ಸಾಲ ನೀವು ಅವ್ರ ಹತ್ರ ಮಾಡಿದಿರಿ, ಸರಿ. ನೀವೇನ್ ಮಾಡಿದ್ರಿ, ಆ ನೋಟಿಸಿಗೆ ಪೇಮೆಂಟ್ ಮಾಡಿಲ್ಲ. ಯಾವ್ದಕ್ಕೆ? ಬ್ಯಾಂಕ್ ಇಂದಕ್ಕೆ 10%ಗೆ. ಓಕೆ, ನೀವೇನ್ ಮಾಡಿದ್ರಿ, ನಿಮ್ಮತ್ತಿರುವಂತ 20,000ವನ್ನ ಒಯ್ದ್ಬಿಟ್ಟು ಬ್ಯಾಂಕ್ ನಲ್ಲಿ 6% FD ಇಟ್ರಿ. ಎಷ್ಟು? 6%. ಅವಾಗ ಏನಾಯ್ತು? ಬಾಕಿ ಆಯ್ತು, ಮೈನಸ್ ಆಯ್ತು ತಾನೆ. ಆಗಿದ್ರೆ ನಾನು ನನ್ನತ್ತಿರುವಂತ ಹಣವನ್ನ ಒಯ್ದ್ಬಿಟ್ಟು 6%ಗೆ ಇಡಬೇಕು ಅಥವಾ 10% ನನ್ನ ಅಕೌಂಟ್ ಕ್ಲಿಯರ್ ಮಾಡ್ಕೊಳ್ಬೇಕು? ಅರ್ಥ ಆಗ್ತಿದೆ ವಿಷಯ ಏನು ಅಂತ? ಯಾವಾಗ ಎಲ್ಲಿ ಪೇಮೆಂಟ್ ಮಾಡ್ಬೇಕು ಅಂತ ನನಗೇನಾಗಿರ್ಬೇಕು? ಓ ಇಲ್ಲ ಬಾಬಾ ಜಮಾ ಮಾಡ್ಲಿಕ್ಕೆ ಹೇಳಿದಾರೆ ಅಂತ ನಾವು ಜಮಾ ಮಾಡಿಟ್ಬಿಟ್ಟು ಅಲ್ಲಿ ಪೇಮೆಂಟೇ ಮಾಡಿಲ್ಲ ಅಂತಂದ್ರೆ ಇಲ್ಲಿ 6 ಬರ್ತಾ ಇರ್ತದೆ, ಅಲ್ಲಿ 10 ಹೋಗ್ತಾ ಇರ್ತದೆ. ಆವಾಗ ನಿಮ್ಮಲ್ಲಿ ಒಂದು 20,000 ಏನಾಗ್ತಾ ಇರ್ತದೆ, ಅಲ್ಲಿ ಕಡಿಮೆ ಆಗ್ತಾ ಇರ್ತದೆ. ಅರ್ಥ ಆಯ್ತು? ಅದಕ್ಕಾಗಿ ಕೆಲವೊಂದ್ಸಲ ನಾವೇನು ಪೇಮೆಂಟ್ ಮಾಡ್ತೀವಿ ಬೇರೆಯವರಿಗೆ, ಅವರಿಂದ ಆಶೀರ್ವಾದ ಆ ಸಮಯದಲ್ಲಿ ಸಿಗದೇ ಇರಬಹುದು. ಆದ್ರೆ ಹಳೆ ಲೆಕ್ಕಾಚಾರ ಏನಾಗಿರ್ತದೆ, ಖುಷಿಯಾಗಿರ್ತದೆ. ಆವಾಗ ಸಿಟ್ಟು, ಭಿನ್ನಾಭಿಪ್ರಾಯಗಳು ಇದೆಲ್ಲ ಏನಾಗ್ತವೆ, ಕಡಿಮೆ. ಅಂದ್ರೆ ಅವ್ರು ನಮ್ಗೆ ಊಟ ಕೊಡ್ದಿದ್ರು ಪರವಾಗಿಲ್ಲ, ಶಾಂತವಾಗಿದ್ರೆ ಸಾಕಪ್ಪ ಅಂತ ಅನ್ಸತ್ತೆ. ಈ ರೀತಿ ಪರಿಸ್ಥಿತಿಗಳು ಬಂದಾಗ ಸ್ವಸ್ಥಿತಿಯ ಆಧಾರದಿಂದ ಏನ್ ಮಾಡ್ಬೇಕಾಗ್ತದೆ, ಪರಿವರ್ತನೆ ಮಾಡ್ಕೋಬೇಕು. ಅವಾಗ ನೀವು 10% ಕೊಟ್ಟಿದ್ದು ಕೂಡ ಜಮಾ ಆಗಿದ್ದು ಹೌದೋ ಅಲ್ವೋ? ಆಯ್ತು. ಯಾಕಂತ ನೀವು ಅದನ್ನು ಕೊಟ್ಟಿಲ್ಲ ಅಂತಂದ್ರೆ ಅದು ಇಂಟ್ರೆಸ್ಟ್ ಏನಾಗ್ತಾ ಇರ್ತದೆ,
ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕಾಗಿ ಬಾಬೆಲಿ ಸ್ಪಷ್ಟವಾಗಿ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ, ಆ ಯಾವ ರೀತಿ ಪರಿಸ್ಥಿತಿಗಳು ಬರ್ತಾವೋ ಅದಕ್ಕೆ ತಕ್ಕಾಗಿ ನಾವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಪೇಮೆಂಟ್ ಮಾಡ್ಬೇಕು. ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ಯಾವಾಗ ಆಗತ್ತೆ? ನಮ್ಮ ಹತ್ರ ಜಮದ ಖಾತೆ ಹೆಚ್ಚಾಗಿದ್ದಾಗ ಇದ್ದರೆ ಮಾತ್ರ. जो कार्य में नहीं लगाते तो जमा नहीं होता है. ನೀವು ದುಡ್ಡನ್ನು ಹಾಗೆ ಇಟ್ಕೊಂಡ್ಬಿಟ್ರಿ, ಈ ಕಡೆ ಲೋನಿಗೂ ಪೇಮೆಂಟ್ ಮಾಡಿಲ್ಲ, ಯಾರಿಗೂ ಫ್ರೀಯಾಗೂ ಕೊಟ್ಟಿಲ್ಲ, ಬ್ಯಾಂಕ್ನಲ್ಲೂ ಇಟ್ಟಿಲ್ಲ ಅಂತಂದ್ರೆ ಅವಾಗ ಏನಾಗೋದಿಲ್ಲ, ಜಮಾ ಆಗೋದಿಲ್ಲ. ಆಗೋದಿಲ್ಲ, ಅದು ವೃದ್ಧಿ आगोदिल्ला। तो हर एक अपने आप से पूछो कि समय पर अपने प्रति व दूसरों के प्रति कार्य में लगाते हो. ನಿಮ್ಮ ಹತ್ರ ದುಡ್ಡು ಇದೆಯಲ್ಲ, ಅದನ್ನೇನ್ ಮಾಡ್ತೀವಿ, ಕೆಲವೊಂದ್ಸಲ ವೈಯಕ್ತಿಕಗೋಸ್ಕರ ಉಪಯೋಗ ಮಾಡ್ಕೊಳ್ತೀವಿ, ಕೆಲವೊಂದ್ಸಲ ಏನ್ ಮಾಡ್ತೀವಿ, ಬೇರೆಯವ್ರಿಗೋಸ್ಕರ ನೀವು ಉಪಯೋಗ ಮಾಡ್ಕೊಳ್ತೀವಿ. ಈಗ ನಿಮ್ಮ ಹತ್ರ 20,000 ರೂಪಾಯಿ ಇದೆ. ಎಷ್ಟಿದೆ? ಈಶ್ವರಿ ಸೇವೆ ಮಾಡಬೇಕು, ಜೂಮ್ ಅಟೆಂಡ್ ಮಾಡಬೇಕು, ಆ ಮೂಲಕ ಬೇರೆಯವ್ರಿಗೆ ಏನ್ ಮಾಡ್ಬೇಕು, ಈಶ್ವರಿ ಸೇವೆ ಮಾಡಬೇಕು ಅಂತ ನೀವೇನ್ ಮಾಡ್ತೀರಿ, ಅದರಲ್ಲಿರುವಂತ 10,000 ರೂಪಾಯಿಯನ್ನ ಮೊಬೈಲ್ ಖರೀದಿ ಮಾಡ್ತೀರಿ. ಏನ್ ಮಾಡ್ತೀರಿ? ಮೊಬೈಲ್ ಖರೀದಿ ಯಾಕೆ ಮಾಡಿದೀರಾ? ಈಶ್ವರ ಸೇವೆಗೆ. ಓಕೆ. ಆ ಮೊಬೈಲ್ ಇಂದ ಈಶ್ವರಿ ಸೇವೆ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗುತ್ತೆ. ಎಸ್, ಗ್ಯಾರಂಟಿ. ಹೌದು. ಈಗ ಅದೇ 20,000 ರೂಪಾಯಿ ಇದ್ದಾಗ ಮೊಮ್ಮಗು ಸಿಟ್ಟು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾನೆ ಅಂತ 12,000 ರೂಪಾಯಿ ಮೊಬೈಲ್ ಕೊಡಿಸಿದ್ರಿ. ಯಾರಿಗೆ? ಮೊಮ್ಮಗನ್. ಆ ಮೊಮ್ಮಗು ಆ ಮೊಬೈಲ್ ಇಟ್ಕೊಂಡು ದಿನವಿಡೀ ಮೊಬೈಲ್ ಆಟ ಆಡ್ತಾ ಇರ್ತಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ರು, ಕೆಟ್ಟ ಕೆಲಸ ಮಾಡಿದ್ರು, ಮಗು ಜೀವನನೇ ಹಾಳು ಮಾಡ್ತಾ ಇದೀವಿ ಅಂತ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಯ್ತು, ಮೈನಸ್ ಆಯ್ತು. ಮೈನಸ್. ಆ ಮೊಮ್ಮಗು ಅಕೌಂಟ್ ಅಲ್ಲಿ ಏನಾಯ್ತು? ಸಾಲ. ಅಲ್ಲೂ ಮೈನಸ್, ನಿಮ್ದು ಮೈನಸ್. ಹೌದು ತಾನೆ? ಆವಾಗ ಹಣ ಇದೆ, ಹೌದು, ಆದ್ರೆ ಎಲ್ಲಿ ಉಪಯೋಗ ಮಾಡ್ಬೇಕು ಅನ್ನೋದು ಕೂಡ ನಮ್ಮಲ್ಲಿ ಏನಿರಬೇಕು, ಗೊತ್ತಿರಬೇಕು. ಈಗ ಭಗವಂತನ ಹಣ ಬಂದ ಮೇಲೆ ನಮ್ಮ ವೈಯಕ್ತಿಕವಾಗಿ ನಾವು ಬಟ್ಟೆ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಇದನ್ನೆಲ್ಲ ಮಾಡ್ಬೇಕು, ಈಶ್ವರ್ಯ ಕಾರ್ಯಕ್ಕೆ ಹಾಕ್ಬೇಕು ಅಲ್ವಾ? ಅದಕ್ಕಾಗಿ ಮಾತಾಡ್ತಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಳುವಂತದ್ದು ಕೂಡ ಜ್ಞಾನ, ಪರಿಜ್ಞಾನ, ಬುದ್ಧಿ, ವಿವೇಕ ನಿಮ್ಗೇನಾಗ್ಬೇಕಾಗ್ತದೆ, ಇರಬೇಕಾಗತ್ತೆ. ದುಡ್ಡಿದೆ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ, ಕೊಡುವಂಗಿಲ್ಲ. ಈವನ್ ಅಲೌಕಿಕದಲ್ಲೂ ಕೂಡ ನೀವು ಯೋಚನೆ ಮಾಡ್ಬೇಕು, ಏನಂತ, ಅಲ್ಲಿ ನಾನು ಧನವನ್ನು ಕೊಟ್ಟಾಗ ಅದು ನನಗೆ ವಿನಿಯೋಗ ಆಗತ್ತೋ ಆಗಲ್ವೋ ಅಂತ ಅಲ್ಲೂ ಕೂಡ ನಾವೇನ್ ಮಾಡೋದು, ಚೆಕ್. ಹೆಂಗ್ ಚೆಕ್ ಮಾಡೋದು? ಈಗ ನೀವು ಕೊಟ್ಟಿರುವಂತ ಹಣ ಸಫಲ ಆಗಿದೆ ಅನ್ನೋದು ಗೊತ್ತಾಗೋದು ಹೇಗೆ? ಅವರಿಂದ ಆಶೀರ್ವಾದ ಸಿಗ್ತಾ ಇರುತ್ತೆ, ಖುಷಿ ಅನುಭವ ಆಗಿದೆ ಅಂದ್ರೆ ಸಫಲ ಆಯ್ತು. ಆ ಟೈಮಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಂದ್ ಸೇವಾ ಕೇಂದ್ರಕ್ಕೆ ಬಿಲ್ಡಿಂಗ್ ಕಟ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಇವಾಗ ನಿಮ್ಮಿಂದ ಹಂಗೆ ಆಫರ್ ಬಂತು, ನಾವು ಸೇವಾ ಕೇಂದ್ರ ಕಟ್ತಿದ್ದೀವಿ, ದುಡ್ಡು ಕೊಡಿ ಅಂತ. ಸರಿ, ನೀವು ದುಡ್ಡು ಕೊಟ್ಟಿದ್ದೀರಿ. ಏನ್ ಕೊಟ್ಟಿದ್ದೀರಿ? ಹಾ, ಹಣ ಕೊಟ್ಟ ಮೇಲೆ ಬಿಲ್ಡಿಂಗ್ ಓಪನಿಂಗ್ ದಿನ ನಿಮ್ಮನ್ನ ಸ್ಟೇಜ್ ಅಲ್ಲಿ ಕರೆಸ್ಬಿಟ್ಟು ಏನ್ ಮಾಡಿದ್ದಾರೆ? ಹೂವಿನಾರ ಹಾಕ್ತಾರೆ, ಹೂವಿನಾರ ಹಾಕಿ ಪೇಟ ಮಾಡಿ ಸನ್ಮಾನ ಮಾಡ್ಬೇಕು. ಬಿಲ್ಡಿಂಗ್ ಏನಾಗಿದೆ? ರೆಡಿ ಆಗಿದೆ. ಆದ್ರೆ ಆ ಬಿಲ್ಡಿಂಗ್ ಅಲ್ಲಿ ಆತ್ಮಗಳು ಬರ್ತಾನೇ ಇಲ್ಲ, ಕ್ಲಾಸ್ ನಡೀತಾನೇ ಇಲ್ಲ. ಆವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಸಫಲ ಆಯ್ತು ಆಗಿಲ್ವೋ? ಅರ್ಥ ಆಯ್ತಾ? ಅದಕ್ಕೆ ಬಾಬಾ ತ್ರಿಕಾಲದರ್ಶಿ ಬನೋ. ನೀವು ಬಿಲ್ಡಿಂಗ್ ಹಣ ಕೊಟ್ಟ ತಕ್ಷಣದಲ್ಲಿ ನಿಮ್ಮ ಹಣ ಸಫಲ ಆಯ್ತು ಅಂತ ಅರ್ಥ ಅಲ್ಲ. ಸಫಲ ಆಗೋದು ಯಾವಾಗ? ಆ ಬಿಲ್ಡಿಂಗಿನಿಂದ ಅಲ್ಲಿ ಆತ್ಮಗಳ ಬಂದು ಅವರು ಖುಷಿ ಆದಾಗ ಮಾತ್ರ ಅದೇನಾಗತ್ತೆ, ಸಫಲ ಆಗತ್ತೆ. ಅದಕ್ಕಾಗಿ ನೀವ್ ಏನೇ ಮಾಡ್ಬೇಕಾದ್ರೂ ತ್ರಿಕಾಲದರ್ಶಿ ಆಗ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಆಡ್ಬೇಕಾಗ್ತದೆ. ಸರಿ, ಈಗ ನಾನು ಬಿಲ್ಡಿಂಗ್ ಕೊಡ್ತಾ ಇಲ್ಲ, 10,000 ರೂಪಾಯಿ ಬ್ರಹ್ಮ ಭೋಜನ ತಿನ್ನಿಸ್ತೇನೆ. ಏನ್ ತಿನ್ನಿಸ್ತೇನೆ? ಮೆಣಸಿನಕಾಯಿ ಬಜ್ಜಿ ಮಾಡಿ, ಜಿಲೇಬಿ ಮಾಡಿ ತಿನ್ನಿಸ್ತೇನೆ. ಅವಾಗ ಆಗಲ್ಲ, ಆ ದಿನಕ್ಕೆ ಮುಗ್ದೋಗ್ಬಿಡ್ತಲ್ಲ ಅದು. ಮತ್ತೆ ಯಾರ್ದು ನೆನಪು ಮಾಡ್ತಾರ? ಆವಾಗ ನೀವು ಆ ಹಣ ಕೊಡಬೇಕಾದ್ರೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಯೋಚನೆ ಮಾಡಬೇಕಾಗ್ತದೆ, ಅದು ಎಷ್ಟು ಮಟ್ಟಿಗೆ ಸಫಲತೆ ಆಗತ್ತೆ ಅಂತ. ಅರ್ಥ ಆಯ್ತಾ? ಲೌಕಿಕದಲ್ಲಿ ಇರ್ಬೋದು, ಅದರ ಆಧಾರದಲ್ಲಿ, ಅನುಭವದ ಆಧಾರದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗ್ತದೆ? ರಿಟರ್ನ್ ಅನುಭವದಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಎಲ್ಲಿ ಮಾಡ್ಬೇಕು,
ಎಲ್ಲಿ ಎಲ್ಲಿ ಬರಬಾರ್ದು. बार्दू अल्वा जितना कार्य में लगाएंगे उतना बढ़ता जाएगा क्योंकि कार्य में लगाने से अनुभव होता जाता है. ಎಷ್ಟು ದುಡ್ಡು ಹಾಕ್ತಾ ಹಾಕ್ತಾ ಹೋಗ್ತಿರೋ ಎಲ್ಲಿ ಲಾಸ್ಟ್ ಆಗ್ತದೆ, ಎಷ್ಟು ಲಾಭ ಆಗತ್ತೆ ಅಂತ ಏನ್ ಮಾಡ್ತಾ ಹೋಗ್ತೀರಾ, ಅನುಭವ ಗೊತ್ತಾಗ್ತಾ ಹೋಗ್ತಾ ಅನುಭವ ಆಗ್ತಾ ಹೋಗ್ತಾರೆ. ಅದೇ ಮಧ್ಯದಲ್ಲಿ ಒಂದು ವಿನಾಯಕ್ ಏಜೆನ್ಸಿ ಅಂತ ಬರ್ತದೆ. ಏನ್ ಬರ್ತದೆ, ವಿನಾಯಕ ಏಜೆನ್ಸಿ ನಮ್ಮ ಮುಂದಲ್ಲಿ ಬಂದಿತ್ತು. ಏನು ಗೊತ್ತಾ, ಯಾವ್ದೋ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಇದೆಯಲ್ಲ ಅದು 50% ದುಡ್ಡು ತುಂಬೋದು. ಎಷ್ಟು ತುಂಬೋದು, 50%. 21ನೇ ದಿನಕ್ಕೆ ನೀವು ಅವನ ಹತ್ರ ಹೋದ್ರೆ ಏನಾಗ್ತದೆ, ಯಾವ ಪ್ರಾಡಕ್ಟ್ ನೀವು ದುಡ್ಡು ತುಂಬಿದಿರೋ ಆ ಪ್ರಾಡಕ್ಟ್ ನಿಮ್ಗೆ ಕೊಡ್ತಾರೆ. ಸಿಗ್ತದೆ. ಫಸ್ಟ್ 4 ದಿನ ಕೊಟ್ಟ ಅವನು, ಆಮೇಲೆ ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಏನ್ ಮಾಡಿದ್ರು, ಕೊಟ್ಬಿಟ್ಟಿದ್ರು. ಅವಾಗ ಪ್ರಾಡಕ್ಟು ಇಲ್ಲ. ಬಡ್ಡಿ ಇಲ್ಲ. ಹಾಗೆ ಇಲ್ಲೂನು ಕೂಡ ಕೆಲವೊಂದ್ಸಲ ಏನಾಗುತ್ತೆ, ನನಗೆ ಸನ್ಮಾನ ಮಾಡ್ತಾರಪ್ಪ, ನನಗೆ ಹೊಗಳಿಗೆ ಸಿಗ್ತದೆ ಅಂತ ಬಿಟ್ಟು ನಾವಲ್ಲಿ ದಾನ ಮಾಡ್ತಾ ಹೋದ್ರೆ ಇವಾಗ ಏನಾಗ್ತದೆ, ಪೂರ್ತಿ ಅಸಲನ್ನು ಕೂಡ ಕಳೆದುಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ. ಬರುತ್ತೆ. ಅದಕ್ಕೆ ಜಮಾ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜಮಾ ಮಾಡಿರುವಂತ ಹಣವನ್ನ ಎಲ್ಲಿ ಯಾವ ಸಮಯದಲ್ಲಿ ಉಪಯೋಗ ಮಾಡ್ಬೇಕು ಅಂತ ನಮ್ಗೇನಾಗಿರ್ಬೇಕು. ಪ್ರಜ್ಞೆ ಇರ್ಬೇಕು. ಅರಿವಿರ್ಬೇಕು. ಓಕೆ, ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಸರಿನಾ. ಏನು ಗೊತ್ತಾ, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಎಷ್ಟಿದೆ, 20,000 ರೂಪಾಯಿ. ಓಕೆ, ಒಬ್ರು ಯಾರು ಹೇಳ್ತಿದ್ದಾರೆ ದುಡ್ಡು ಕೊಟ್ಟರೆ ನಿಮ್ಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತ, ಸರಿನಾ. ಇನ್ನೊಂದು ನೀವು ಬ್ಯಾಂಕ್ ನಲ್ಲಿ ಇರ್ಬೋದು. ಓಕೆ, ಇನ್ನೊಂದು ಅರ್ಜೆಂಟ್ ಆಗಿ ನಿಮ್ಗೆ ಏನಿದೆ, ಆರೋಗ್ಯ ಸರಿ ಇಲ್ಲ. ಯಾರಿಗೆ, ನನಗೆ ನಿಮಗೆ. ಓಕೆ, ಆವಾಗ ನೀವು ಹಣವನ್ನ ಡಬಲ್ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರೋ, ಆರೋಗ್ಯದ ಕಡೆ ಗಮನ ಕೊಡ್ತಿರೋ, ಆರೋಗ್ಯದ ಅವಾಗ ನಿಮ್ಗೆ ರಿಟರ್ನ್ ಬರ್ತದೋ ಬರಲ್ವೋ, ಬರುತ್ತೆ. ಇಂಟ್ರೆಸ್ಟ್ ಬರ್ತದ ಬರಲ್ವೋ, ಬರಲ್ಲ. ಬರಲ್ಲ, ಖಾಲಿ ಆಗ್ಬಿಡ್ತಲ್ಲ. ಅವಾಗ ನೀವು ಮಾಡಿ ತಪ್ಪಾಯ್ತೋ ಇಲ್ವೋ. ಆದ್ರೆ ನನ್ನ ಆರೋಗ್ಯ ಹೆಚ್ಚಾಯ್ತಲ್ಲ. ಹಾ. ಆರೋಗ್ಯ ಆರೋಗ್ಯ ಚೆನ್ನಾಗಿದ್ರೆ ನಾನು ಮತ್ತೆ ಹೆಚ್ಚಿನ ಸಂಪಾದನೆ ಮಾಡ್ಬೋದಲ್ವಾ. ಹೌದು. ಆರೋಗ್ಯನೇ ಹಾಳಾಗ್ಬಿಟ್ರೆ ಸಂಪಾದನೆ ಮಾಡೋ ಸಂಪಾದನೆನೂ ಕೂಡ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಬಾಬಾ ಪುನಃ ಪುನಃ ಹೇಳ್ತಿದ್ದಾರೆ, ನೀವು ಕಾರ್ಯದಲ್ಲಿ ಹಾಕ್ತಾ ಹೋದಾಗ ನಿಮ್ಗೆ ಅನುಭವ ಆಗ್ತಾ ಹೋಗ್ತದೆ. ಏನಂತ, ಯಾವ ಸಮಯದಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅಂದ್ರೆ ಬರೀ ಲಾಭ ಬರೋ ಕಡೆಗೆ ಮಾತ್ರ ಅಲ್ಲ, ಕೆಲವೊಂದ್ಸಲ ನಮ್ಗೆ ಅನಿವಾರ್ಯತೆ ಇದ್ದಾಗ ನಮ್ಮ ಹಳೆ ಸಾಲ ತೀರಿಸಲಿಕ್ಕೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕು. ಇನ್ವೆಸ್ಟ್ ಮಾಡಿ ಪೇಮೆಂಟ್ ಕೊಡ್ಬೇಕು. ಅನ್ನ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಕಡೆನೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಸಿಗತ್ತೆ ಅಂತ ಬಿಟ್ಟು ಏನ್ ಮಾಡ್ಬೇಡಿ, ನಿರೀಕ್ಷೆ ಮಾಡ್ಬಾರ್ದು. ಮಾಡ್ಬಾರ್ದು. ಬೇಡಿ. ಹಾಗಿದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾನು ಕೂಡ ನಿಮ್ಗೆ ಏನಿರ್ಬೇಕು, ಅರಿವಿರ್ಬೇಕು. ಗೊತ್ತಿಲ್ಲ. ಆ ಜ್ಞಾನ ಇರಬೇಕು. ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ಸಮಯದಲ್ಲೂ ಯಾರಿಗೆ ಕೇಳಬೇಕು, ಬಾಬಾ ನಿಮ್ಮಪ್ಪನಿಗೆ ಕೇಳಬೇಕಾಗ್ತದೆ, ಶ್ರೀಮತ ತೆಗೆದುಕೊಳ್ಳಬೇಕಾಗ್ತದೆ. ಆವಾಗ ಮಾತ್ರ ಜಮಾದ ಖಾತೆ ಏನಾಗ್ತಾ ಇರ್ತದೆ. ಅರ್ಥ ಆಗ್ತಿದೆ ಬಾಬಾ ಏನ್ ಹೇಳ್ತಿದಾರಂತ. ಜಮಾ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಯಾವಾಗ ಪರಿಸ್ಥಿತಿ, ಆ ಪರಿಸ್ಥಿತಿ ನಿಮ್ಮ ಸ್ವಸ್ಥಿತಿ ಏನಾಗ್ತಾ ಇರ್ತದೆ, ಹಾಳಾಗ್ತದೆ. ನೀವು ಹಣವನ್ನ ಆರೋಗ್ಯಕ್ಕೋಸ್ಕರ ಇಟ್ಟಿಲ್ಲ ಅಂತಂದ್ರೆ ಆತ್ಮನ ಸ್ಥಿತಿ ಏನಾಗ್ತದೆ, ಹಾಳಾಗತ್ತೆ. ಅವಾಗ ಅಮೃತ ವೇಳೆ ಇಡ್ಲಿಕ್ಕೆ ಆಗತ್ತಾ, ಇಲ್ಲ. ಇಲ್ಲ. ಸೇವೆ ಮಾಡ್ಲಿಕ್ಕೆ ಆಗತ್ತಾ, ಆಗಲ್ಲ. ನೆಕ್ಸ್ಟ್ ಲೆವೆಲ್ ಯೋಗ ಮಾಡ್ಲಿಕ್ಕೆ ಆಗತ್ತಾ, ಇಲ್ವಲ್ಲ. ಅವಾಗ ಎಲ್ಲಿ ಪೇಮೆಂಟ್ ಮಾಡ್ಬೇಕು ಅಂತ ನಮ್ಗೆ ಏನಾಗಿರ್ಬೇಕು, ಗೊತ್ತಿಲ್ಲ. ಗೊತ್ತಿರಬೇಕಾಗತ್ತೆ. ಹಾಗೆ ನೀವು ಮಾಡ್ತಾ 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 ಹೋದಾಗ ಏನಾಗತ್ತೆ, ವೃದ್ಧಿ ಆಗುತ್ತೆ. ನಿಮ್ಮ ಜೀವನದ ಅನುಭವ ಬೇರೆಯವರ ಅನುಭವದ ಆಧಾರದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ನೀವೇನ್ ಮಾಡ್ತಾ ಹೋಗ್ತೀರಾ, ಆ ಸಮಯದಲ್ಲಿ ಎಲ್ಲಿ ತುಂಬಾ ಅವಶ್ಯಕತೆ ಇದೆಯೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋದಾಗ ಅವಾಗ ಏನಾಗ್ತದೆ, ಜಮಾದ ಖಾತೆ ಹೆಚ್ಚಾಗುತ್ತೆ. ವೃದ್ಧಿ ಆಗತ್ತೆ. तो अनुभव की अथॉरिटी ऐड हो जाती है. ಅನುಭವ ಆಗ್ತಾ 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 ಹೋದಾಗ ಏನಾಗ್ತದೆ, ಅಧಿಕಾರ ಬರ್ತದೆ. ಅಧಿಕಾರ ಓಕೆ, ಜಾಸ್ತಿ. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮನಸ್ಸು ಹೆಂಗಿತ್ತು ಗೊತ್ತಾ, ಯಾರು ಚೆನ್ನಾಗಿ ಹೊಗಳ್ತಾರಲ್ಲ ಅವ್ರಿಗೆ ಹೆಚ್ಚಿಗೆ ಯೋಗ ಮಾಡಿಸ್ಬೇಕು ಅಂತ. ಏನೇಳಿ, ಹೊಗಳೋರ್ಗೆ ಮಾತ್ರ. ಯಾರು ಚೆನ್ನಾಗ್ ಅಯ್ಯೋ ಕಂಡವ್ರೇ ಕ್ಲಾಸ್ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ, ಯಾರು ಚೆನ್ನಾಗಿ ಹೊಗಳ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕು, ಅದು ಈಗ ಅನುಭವ ಆಗ್ಬಿಟ್ಟಿದೆ. ಏನಂತ, ಹೊಗಳೋದು ಅವ್ರಿಗೆ ಕೆಲಸ ಇದ್ರೆ ಮಾತ್ರ ಅವ್ರು ಹೊಗಳ್ತಾರೆ, ಕೆಲಸ ಇಲ್ಲ ಅಂದ್ಮೇಲೆ ಈ ಕಡೆ ಫೋನು ಕೂಡ ಮಾಡೋದಿಲ್ಲ. ಅದಕ್ಕಾಗಿ ಹೊಗಳಲ್ಲಿ ತೆಗಳಲ್ಲಿ ಎಲ್ಲರಿಗೂ ಕೂಡ ಏನ್ ಮಾಡೋದು, ಒಂದೇ ನಾವು ಸಮಾನ ಕೊಡ್ತೀವಪ್ಪ, ನೀವೇನಾರ ಮಾಡಿ ನಮ್ಗೆ ಸಂಬಂಧ ಇಲ್ಲ. ಓಕೆನಾ, ನೀವು ನಗ್ಗಿ ಉಡುಗೊರೆ ಕೊಡಿ, ಗೌರವ ಕೊಡಿ, ಕೊಡದೇ ಇರಿ. ನಾವು ಕೊಡೋದು ಮಾತ್ರ ಸಮಾನ. ಅವರಿಗೆ ಸ್ಪೆಷಲ್, ಇವರಿಗೆ ಕಡಿಮೆ ಅಂತ ಏನ್ ಮಾಡ್ಬಾರ್ದು, ಭಿನ್ನ ಭಾವ ಮಾಡ್ಬಾರ್ದು. ಇದು ಯಾವ್ದಿಂದ ಬರ್ತದೆ, ಯಾವ್ದಿಂದ ಬರ್ತದೆ, ಅನುಭವದಿಂದ
ಬರುತ್ತೆ. ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಹೋದಾಗ ಎಲ್ಲಿ ಲಾಭ ಆಗ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಏನಾಗ್ತಾ ಹೋಗ್ತದೆ. ಗೊತ್ತಾಗ್ತದೆ. ಅನುಭವ ಬೆಂಕಿಲಿ ಕೈ ಹಾಕಿದ್ರೆ ಏನಾಗ್ತದೆ, ಏನಾಗ್ತದೆ, ಸುಟ್ಟೋಗಿದ್ದು ಗೊತ್ತಾಗ್ತಾನೆ. ಗೊತ್ತಾದ್ಮೇಲೆ ಅನುಭವ ಆಗ್ತಿದೆ. ಮತ್ತೆ ಬೆಂಕಿಲಿ ಕೈ ಹಾಕೋದಿಲ್ಲ ತಾನೆ. ಬೇರೆಯವ್ರು ಎಷ್ಟು ಹೇಳಿದ್ರು ಕೂಡ ನಮ್ಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ನಾವು ಕೈ ಸುಟ್ಕೊಂಡಾಗ ಗೊತ್ತಾಗ್ತದೆ. ಹಾಗೆ ಜೀವನದಲ್ಲಿ ಈ ರೀತಿ ಮಾಡ್ತಾ 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 ಹೋದಾಗ ಏನಾಗ್ತದೆ, ಅನುಭವ ಆಗ್ತಾ ಹೋಗುತ್ತೆ. ಆ ಅನುಭವದಿಂದ ಪಾಠ ಕಲಿತು ಮತ್ತು ವಾಪಸ್ ಆ ತಪ್ಪು ಮಾಡದಿದ್ದಂಗೆ ನಾವೇನ್ ಮಾಡ್ತಾ ಹೋಗ್ಬೇಕು, ಮುಂದುವರ್ತಾ ಮುಂದೆ ಹೋಗ್ತಾ ಹೋದಾಗ ನಿಮ್ಮ ಜೀವನ ಏನಾಗ್ತಾ ಹೋಗ್ತದೆ, ಸುಖಮಯ ಸುಗಮ. ಆಗ್ತಾ ಇರ್ತದೆ. ಕೊನೆಯ ಮಾತು, ನಿಮ್ಮಲ್ಲಿ ಜಮಾ ಇದ್ರೂ ಕೂಡ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ, ನಿಮ್ಮ ಅಕೌಂಟ್ ಅಲ್ಲಿ ಮೈನಸ್ ಆಗುತ್ತೆ. ಆಗ್ತಾ ಇರ್ತದೆ. ಅದ್ರ ಕಡೆನೂ ಗಮನ ಕೊಡ್ಬೇಕು. ಬೇಕು. ಓಕೆ, ಶಾಂತಿ. ಶಾಂತಿ. ಸರಿ.